ನಿಗಮದ ಗೂಡಲ್ಲಿ ನಿಗಿನಿಗಿ ಕೆಂಡ ಇಬ್ಬರಾಯ್ತು, ಇನ್ನಿಬ್ಬರು ಯಾರು? ಪ್ರಶ್ನೆ ಮಾಡಿದ್ದಕ್ಕೆ ಸಿಎಂ ಸಿಟ್ಟಾಗಿದ್ಯಾಕೆ? ಇದೇ ಇಂದಿನ ಅಖಾಡ. ಇಡಿ ಸುಳಿಯಲ್ಲಿ ಸರ್ಕಾರ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈ ಜೋಡಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮೋಡಿ ಮಾಡೋದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಆದದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರದ ವಿರುದ್ಧ ಮಾಡಿದ್ದ 40% ಹಗರಣಗಳ ಆರೋಪ, 40% ಕಮಿಷನ್ನ ಆರೋಪ, ಪೇ ಸಿಎಂ ಆರೋಪ, ಬಹಳಷ್ಟು ಆರೋಪವನ್ನು ಸಾಲಾಗಿ ರಾಜ್ಯ ಸರ್ಕಾರದ ವಿರುದ್ಧ, ಅಂದಿನ ಸರ್ಕಾರದ ವಿರುದ್ಧ ಮಾಡ್ತಾ ಬಂದಿದ್ರು. ಮತ್ತು ಇದು ಎಷ್ಟರ ಮಟ್ಟಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಜನಜನಿತವಾಗಿತ್ತು, ಕಾರ್ಯಕರ್ತರಿಗೂ ಕೂಡ ಮನವರಿಕೆ ಆಗಿತ್ತು ಅಂತ ಹೇಳಿದ್ರೆ, ಹೌದು, ಈ ಸರ್ಕಾರದಲ್ಲಿ 40% ಕಮಿಷನ್ ಇಲ್ಲದೆ ಯಾವುದೇ ಕೆಲಸ ನಡೆಯೋದಿಲ್ಲ ಅಂತೇಳಿ ಹೀಗೆಲ್ಲ ಪ್ರಚಾರವನ್ನು ಮಾಡಿ, ಅದರ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ, ಸರ್ಕಾರ ರಚನೆ ಮಾಡಿ, ಜುಲೈ ತಿಂಗಳಿನಲ್ಲಿ ತಮ್ಮ ಬಜೆಟ್ ಮಂಡನೆ ಮಾಡುವ ಸಂದರ್ಭದಲ್ಲಿ 2023ರಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಸರ್ಕಾರ ಭ್ರಷ್ಟಾಚಾರವನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ, ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಭ್ರಷ್ಟ ಮುಕ್ತವಾದಂಥ ಆಡಳಿತವನ್ನು ನಡೆಸ್ತಿದ್ದರು. ಇದಾಗಿ 1 ವರ್ಷ ತುಂಬೋದರ ಒಳಗಡೆ ಇದೇ ಸರ್ಕಾರದಲ್ಲಿ 187 ಕೋಟಿ ರೂಪಾಯಿಯ ಹಗರಣ ನಡೆದಿದೆ ಅನ್ನುವಂತಹ ಆರೋಪ. ಈ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಬ್ಬ ಮಂತ್ರಿಯ ರಾಜೀನಾಮೆ ಆಗಿದೆ. ಅಷ್ಟೇ ಅಲ್ಲ, ಆ ಮಂತ್ರಿ ಮತ್ತು ನಿಗಮದ ಅಧ್ಯಕ್ಷರ ಮನೆಗಳ ಮೇಲೂ ಕೂಡ ಈಗಾಗಲೇ ಇಡಿ ದಾಳಿ ನಡೆದಿದೆ. ಸಾಕಷ್ಟು ವಿಚಾರಣೆ ನಡೀತಾ ಇದೆ, ಬಹಳಷ್ಟು ಅಂಶಗಳು ಹೊರ ಬರ್ತಾ ಇದ್ದಾವೆ. ಹೇಗೆ ಮೂಲ ಖಾತೆಯಿಂದ ಮತ್ತೊಂದು ಖಾತೆಗೆ ಹಣ ಹೋಗುತ್ತೆ, ಆ ಖಾತೆಯಿಂದ ಓಡಿ ಮೂಲಕವಾಗಿ ಇನ್ಯಾವುದೋ ಖಾತೆಗಳಿಗೆ ಹಣ ಹಂಚಿಕೆ ಆಗುತ್ತೆ, ಯಾವ ಸ್ವರೂಪದಲ್ಲಿ ಈ ಹಣದ ವಹಿವಾಟು ನಡೆದಿದೆ, ಹೇಗೆ ಇಡೀ ಸರ್ಕಾರದ ಮಟ್ಟದಲ್ಲಿ ನಡೆದಿರುವಂತಹ ಈ ಒಂದು ಅವ್ಯವಹಾರ ರಾಜ್ಯ ಸರ್ಕಾರದ ಇಮೇಜ್ಗಿರ್ಬೋದು, ರಾಜ್ಯ ಸರ್ಕಾರಕ್ಕಿರ್ಬೋದು ಯಾವ ರೀತಿಯಂಥ ಹೊಡೆತವನ್ನು ಕೊಡ್ತಾ ಇದೆ ಅನ್ನೋದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಇಡಿ ನಿನ್ನೆ ಇಂದು ಇಡೀ ದಿನ ಶೋಧ ಮಾಡಿದೆ. ಮಾಜಿ ಸಚಿವ ಬಿ ನಾಗೇಂದ್ರ, ನಿಗಮದ ಅಧ್ಯಕ್ಷ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಮನೆಗಳ ಮೇಲೆ ದಾಳಿ ಮಾಡಿ ಶೋಧ ನಡೆಯಿತು. ಆಪ್ತರು, ಕುಟುಂಬದ ಸದಸ್ಯರ ಬ್ಯಾಂಕ್ಗಳ ಪರಿಶೀಲನೆ ನಡೆಯಿತು. ಬೇನಾಮಿ ಅಕೌಂಟ್ಗಳನ್ನು ಚೆಕ್ ಮಾಡಿ 94.75 ಲಕ್ಷ ರೂಪಾಯಿ ವರ್ಗಾವಣೆಯ ಬಗ್ಗೆ ಮಾಹಿತಿ ಕಲೆ ಹಾಕಲಾಯಿತು. ದದ್ದಲ್ ಮನೆಯಲ್ಲಿ ಸತತ 36 ಗಂಟೆಗಳ ವಿಚಾರಣೆ ನಡೆಸಿದ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ವಶಕ್ಕೆ ಪಡೆದು ಹೋದರು. ದದ್ದಲ್ ಸಂಬಂಧಿಕ ಕಾರ್ತಿಕ್ ಎಂಬಾತನನ್ನ ವಶಕ್ಕೆ ಪಡೆದ್ರು ಇಡಿ ಅಧಿಕಾರಿಗಳು. ಇನ್ನೊಂದು ಕಡೆ ನಾಗೇಂದ್ರ ಅವರ ಮನೆಗಳಲ್ಲೂ ಶೋಧ ನಡೆಯಿತು. ನಾಗೇಂದ್ರ ಮನೆಯಿಂದ ಹರೀಶ್ ಹಾಗೂ ಸಂತೋಷ್ ಎಂಬುವರನ್ನ ಕರೆದೊಯ್ದ್ರು ಇಡಿ ಅಧಿಕಾರಿಗಳು. ಹೆಚ್ಚಿನ ವಿಚಾರಣೆ ಸಲುವಾಗಿ ಇಡಿ ಕಚೇರಿಗೆ ಕರೆದೊಯ್ದ್ರು. ಬೆಳಿಗ್ಗೆಯೇ ಬ್ಯಾಂಕ್ ಅಧಿಕಾರಿಗಳನ್ನ ನಾಗೇಂದ್ರ ಮನೆಗೆ ಕರೆಸಿಕೊಂಡಿದ್ದ ಇಡಿ ಟೀಮ್ ಸಿಕ್ಕಿರುವ ದಾಖಲೆಗಳನ್ನ ಪರಿಶೀಲನೆ ನಡೆಸಿತು. ನಾಗೇಂದ್ರ ಪಿಎಸ್ ದೇವೇಂದ್ರಪ್ಪ ಹಾಗೂ ಪಿಎ ಹರೀಶ್ನನ್ನ ವಿಚಾರಣೆಗೆ ಕರೆದೊಯ್ಯಲಾಗಿದೆ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಕಚೇರಿಯಲ್ಲೂ ಇಡಿ ತಲಾಶ್ ಮಾಡಿತು. ಕಚೇರಿಯಲ್ಲಿರೋ ಪದ್ಮನಾಭ್ ಪರಶುರಾಮ್ಗೆ ಸೇರಿದ ಲಾಕರ್ ಶೋಧ ಮಾಡಲಾಯಿತು. ಲಾಕರ್ ಓಪನ್ ಮಾಡಿ ಕಡತಗಳನ್ನು ಪರಿಶೀಲನೆ ನಡೆಸಲಾಯಿತು. ಈ ಮಧ್ಯೆ ವಾಲ್ಮೀಕಿ ನಿಗಮದ ಕೋಟಿ ಹಗರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 18 ಖಾತೆಗಳಿಗೆ ಆ 94 ಕೋಟಿ 6 ಮಂದಿಯಿಂದ ವರ್ಗಾವಣೆ ಆಗಿರೋ ಅಂಶ ಬೆಳಕಿಗೆ ಬಂದಿದೆ. ಹೈದರಾಬಾದ್ನ ಫಸ್ಟ್ ಕಾರ್ಪೊರೇಷನ್ ಸೊಸೈಟಿಗೆ ಹಣ ವರ್ಗಾವಣೆ ಆಗಿದೆ. ಬೆಂಗಳೂರಿನ ಎಂಜಿ ರಸ್ತೆಯ ಯುಬಿಐ ಬ್ಯಾಂಕ್ ಸಿಬ್ಬಂದಿಯಿಂದ ಹಣ ಟ್ರಾನ್ಸ್ಫರ್ ಆಗಿದೆ. ಶಾಸಕ ನಾಗೇಂದ್ರ ಆಪ್ತರ ಸೂಚನೆಯಂತೆ ಹಣ ವರ್ಗಾವಣೆಯಾಗಿದೆ. ನೆಕ್ಕುಂಟಿ ನಾಗರಾಜ್, ನಾಗೇಶ್ವರ್, ಸತ್ಯನಾರಾಯಣ್ ಸೂಚನೆ ನೀಡಿದ್ದರಂತೆ ನಕಲಿ ದಾಖಲೆ ನೀಡಿ 18 ಬ್ಯಾಂಕ್ ಖಾತೆ ಸೃಷ್ಟಿಸಿದ್ದರು ಆರೋಪಿಗಳು. 18 ಬ್ಯಾಂಕ್ ಖಾತೆಗೆ ನೆಟ್ ಬ್ಯಾಂಕಿಂಗ್ ಮೂಲಕ ಟ್ರಾನ್ಸ್ಫರ್ ಆಗಿದೆ. ಆರ್ಟಿಜಿಎಸ್, ಗೂಗಲ್ ಪೇ ಮೂಲಕವೂ ಹಣ ವರ್ಗಾವಣೆಯಾಗಿದೆ. ಬ್ಯಾಂಕ್ ಅಧಿಕಾರಿಗಳಿಗೆ ಕಮಿಷನ್ ನೀಡಿದ್ರಂತೆ ಆ ಮೂವರು. ಸದ್ಯ 18 ನಕಲಿ ಅಕೌಂಟ್ಗಳನ್ನು ಸೀಸ್ ಮಾಡಿದೆ ಎಸ್ಐಟಿ. ಆಂಧ್ರ ಎಂಎಲ್ಎಗೂ ನಾಗೇಂದ್ರಗೂ ಲಿಂಕ್. ಎಸ್ಐಟಿ ಬೆನ್ನಲ್ಲೇ ಹಣದ ಮೂಲಕ್ಕೆ ಇಡಿ ಬಲೆ. ವಾಲ್ಮೀಕಿ ಬೋರ್ಡ್ ಅವ್ಯವಹಾರಕ್ಕೂ ಆಂಧ್ರದ ಎಂಎಲ್ಎಗೂ ಲಿಂಕ್ ಇದೆಯಾ ಎಂಬ ಅನುಮಾನ ಮೂಡಿದೆ. ನಾಗೇಂದ್ರ ಸಹೋದರ ಆಂಧ್ರದ ಗುಂತಕಲ್ ಶಾಸಕ ಜೈರಾಮ್ ಹೆಸರಿಗೆ ಹಣ ವರ್ಗಾವಣೆಯಾಗಿರೋ ಅನುಮಾನವಿದೆ. ಬೇನಾಮಿ ಖಾತೆಗಳಿಂದ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಪರಿಶೀಲನೆ ಮಾಡುತ್ತಿದೆ ಇಡಿ. ಇಡಿ ಕೇಸ್ ಬಗೆದಷ್ಟು ಬಯಲಾಗ್ತಿದೆ ಪದ್ಮನಾಭ ಹಣವ್ಯೂಹ.
ವಾಲ್ಮೀಕಿ ಬೋರ್ಡ್ ಎಂಡಿ ಆಗಿದ್ದ ಪದ್ಮನಾಭ ನಗದು ಡ್ರಾ ಮಾಡಿ ಸ್ನೇಹಿತರ ಮನೆಗಳಲ್ಲಿ ಇರಿಸಿದ್ದ. ಆಪ್ತ ಹನುಮೇಗೌಡ ಮನೆಯಲ್ಲಿ 3.62 ಕೋಟಿ ರೂಪಾಯಿ ಪತ್ತೆಯಾಗಿದೆ. ನೆಲಮಂಗಲದ ಗೋವಿನಹಳ್ಳಿ ಬಳಿ ಹಣ ಬಚ್ಚಿಟ್ಟಿದ್ರು. ಮನೆ ಹಿತ್ತಲಲ್ಲಿ ಸೂಟ್ಕೇಸ್ ಬ್ಯಾಗ್ನಲ್ಲಿ ಇಟ್ಟಿದ್ರು. ತನ್ನ ಕಾರಿನಲ್ಲಿ 30 ಲಕ್ಷ ನಗದು ಇಟ್ಟಿದ್ದ ಪದ್ಮನಾಭ ಕಾರಿನ ಕೀಯನ್ನ ಮಗ ಧೀರಜ್ಗೆ ಕೊಟ್ಟಿದ್ದ. ಈ ಹಣ ಬಚ್ಚಿಡೋ ಪ್ಲಾನ್ ಮಾಡಿದ್ದೇ ಧೀರಜ್. ನಕಲಿ ಖಾತೆ ಮಾಡಲು ನಾಗೇಂದ್ರ ಸೂಚನೆ ನೀಡಿದ್ದರಂತೆ. ಶಾಸಕರ ಪಿಎಗಳು ನಗದು ರೂಪದಲ್ಲಿ ಹಣ ಪಡೆದಿದ್ರಂತೆ. ನಾಗೇಂದ್ರ ಪಿಎ 25 ಲಕ್ಷ, ದದ್ದಲ್ ಪಿಎ 5 ಲಕ್ಷ ಪಡೆದಿದ್ದ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಮಾರ್ಚ್ 5ರಂದು ಜೈಲೆಂಟ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟಿಂಗ್ ಸರ್ವಿಸ್ಗೆ 4,97 ಲಕ್ಷ. ಅಂದೇ ಫಿಪ್ಯೂಮ್ಸ್ಗೆ 5,35 ಲಕ್ಷ ವರ್ಗ ಆಗಿದೆ. ಮಾರ್ಚ್ 7ರಂದು ಅಕಾರ್ಡ್ ಬಿಸಿನೆಸ್ ಸರ್ವಿಸ್ಗೆ 5,46 ಲಕ್ಷ ವರ್ಗವಾಗಿದೆ. ಮಾರ್ಚ್ 7ರಂದು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿಗೆ 4,53 ಲಕ್ಷ. ಮಾರ್ಚ್ 7ರಂದು ಮನು ಎಂಟರ್ಪ್ರೈಸಸ್ಗೆ 5 ಕೋಟಿ. ಅಂದೇ ವೈಎಂ ಎಂಟರ್ಪ್ರೈಸಸ್ಗೆ 4,98 ಲಕ್ಷ ವರ್ಗವಾಗಿದೆ. ಹಾಗೆ ಮಾರ್ಚ್ 11ರಂದು ಓಲ್ಟಾ ಟೆಕ್ನಾಲಜಿ ಸರ್ವಿಸಸ್ಗೆ 5,12 ಲಕ್ಷ. ಅಂದೇ ನಿತ್ಯ ಸೆಕ್ಯೂರಿಟಿ ಸರ್ವಿಸ್ಗೆ 4,47 ಲಕ್ಷ ವರ್ಗ ಆಗಿದೆ. ಮಾರ್ಚ್ 6ರಂದು ಎಂಕ್ಯೂ ಟ್ಯಾಲಿಕ್ಯೂ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ಗೆ 5,10 ಲಕ್ಷ ವರ್ಗ ಆಗಿರೋದು ಬೆಳಕಿಗೆ ಬಂದಿದೆ. ಇಡೀ ಅಕ್ರಮದಲ್ಲಿ ನಿಗಮದ ಅಧಿಕಾರಿಗಳು, ಬ್ಯಾಂಕ್ ಸಿಬ್ಬಂದಿ ಪಾತ್ರ ಮೇಲ್ನೋಟಕ್ಕೆ ಕಾಣುತ್ತಿದೆ. ಎಲ್ಲವನ್ನು ಇಂಚಿಂಚು ಬಿಡದೆ ಶೋಧಿಸುತ್ತಿದೆ ಇಡಿ ಟೀಮ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಇಡಿ ದಾಳಿ ನಡೆಸಿದೆ. ಇಡಿ ದಾಳಿಯ ಸುತ್ತಲೂ ಕೂಡ ಒಂದಿಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇದ್ದಾವೆ. ಅದರ ಬಗ್ಗೆಯೂ ಕೂಡ ನಿಮಗೆ ಯಾರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಮುಂದಿನ ಹಂತದಲ್ಲಿ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚರ್ಚೆಯನ್ನು ಆರಂಭಿಸೋಣ. ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ಮೋಹನ್ ವಿಶ್ವ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿರುವ ಸೂರ್ಯ ಮುಕುಂದರಾಜ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಸೂರ್ಯ ಮುಕುಂದರಾಜ್ ಅವರ ಮೂಲಕವಾಗಿಯೇ. ಸೂರ್ಯ ಅವರೇ, ಈಗಾಗಲೇ ಇಡಿ ನಡೆಸಿರುವಂತಹ ದಾಳಿ, ಸರ್ಕಾರದ ಭಾಗವಾಗಿರುವಂಥವರಲ್ಲಿ ಅನೇಕ ಮಂತ್ರಿಗಳು ಕೂಡ ಹೇಳ್ತಿದ್ದಾರೆ ಇದು ರಾಜಕೀಯ ಪ್ರೇರಿತವಾಗಿರುವಂತಹ ದಾಳಿ ಅಂತ ಹೇಳುತ್ತದೆ. ಯಾವ ಕಾರಣಕ್ಕಾಗಿ ಹಾಗಾದರೆ ಹಣವನ್ನು ಈ ರೀತಿಯಾಗಿ ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ವರ್ಗಾವಣೆ ಮಾಡಿ ಅದರ ಮೂಲಕವಾಗಿ ಬೇರೆ ನಿಲ್ಲುಗೂ ಹಣ ವರ್ಗಾವಣೆ ಮಾಡಿ ಅಂತ ಹೇಳ್ಕೊಂಡು ಯಾರಾದರೂ ಹೇಳ್ಕೊಟ್ಟಿದ್ರಾ? ಅವರು ಯಾರಾದರೂ ರಾಜಕೀಯ ಪ್ರೇರಿತವಾಗಿ ನೋಡ್ರಪ್ಪ ನೀವು ಹಿಂಗೆ ಮಾಡಿ ಆಮೇಲೆ ನಾವು ರೇಡ್ ಮಾಡ್ತೀವಿ ಯಾರಾದರೂ ಹೇಳ್ಕೊಟ್ಟಿದ್ರಾ? ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರೋದ್ರಿಂದ CBI ಕೆಳಗಡೆ ಬರುತ್ತೆ. ಏನು ಅಕ್ರಮ ಹಣ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು CBIಗೆ ದೂರನ್ನು ಕೊಟ್ಟಿದ್ದಾರೆ. CBI ಮುಖಾಂತರ ಒಂದು ತನಿಖೆ ಪ್ಯಾರಲಲ್ ಆಗಿ ನಡೀತಾ ಇದೆ. ಯಾರ್ಯಾರು ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ CID ಅಧಿಕಾರಿಗಳ ಒಂದು SIT ತಂಡವನ್ನು ಕೂಡ ರಚನೆ ಮಾಡಿದೆ. SIT ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಸೊ ಎರಡೂ ನಡೆಯುವಂಥ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆ ಎಲ್ಲಾಗಿದೆ. ಈ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಾಗುತ್ತೆ, ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಬರಬೇಕು ಅಂದರೆ ಸೊ ಯಾರ್ಯಾರು ಹಣವನ್ನು ತೊಗೊಂಡಿದ್ದಾರೆ ಅದನ್ನು CBI ಅಥವಾ SIT ಅವರು ಇಡಿಗೆ ರೆಫರ್ ಮಾಡಬೇಕು. ಸೊ ಇದರಲ್ಲಿ ಎಷ್ಟೋ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಪ್ರಕರಣದಲ್ಲಿ 6 ಕೋಟಿ ರೂಪಾಯಿ ಹಣ ಸಿಕ್ಕಿತ್ತು. ಯಾಕೆ ಇಡಿ ಎಂಟ್ರಿ ಆಗಲಿಲ್ಲ? ಇದೇ ಸುಧಾಕರ್ ಅವರು MP ಎಲೆಕ್ಷನ್ ಸಂದರ್ಭದಲ್ಲಿ 4.25 ಕೋಟಿ ರೂಪಾಯಿ ಹಣ ಸುಧಾಕರ್ ಅವರು ಸಿಕ್ಕಿತ್ತು. ಅದನ್ನು ತನಿಖೆ ನಡೆಸೋ ಚುನಾವಣೆಗೆ ಮನೀಶ್ ಮುದ್ಗಿಲ್ ಅವರೇ ದೂರು ಕೊಟ್ಟಿದ್ರು, ಆದರೂ ಕೂಡ ಇಡಿ ಬರಲಿಲ್ಲ. ಸೊ ಈ ಪ್ರಕರಣದಲ್ಲಿ ಇಡಿ ಯಾಕೆ ಬಂತು ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ನೀವು ಒಬ್ಬರು ಶಾಸಕರು, ಗುಂಟೂರು ಶಾಸಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರ ಫೋಟೋ ತೋರಿಸಿದ್ರಿ. ಗುಂಟೂರು ಶಾಸಕರು ಯಾವ ಪಕ್ಷದವರು ಅಂದರೆ TDP ಅವರು. TDP ಅವರು ಯಾರ ಜೊತೆ ಮೈತ್ರಿಲಿದ್ದಾರೆ ಅಂದರೆ BJP ಅವ್ರ ಜೊತೆ ಮೈತ್ರಿಲಿದ್ದಾರೆ. ಸೊ ಇಡಿ ಅವ್ರು ಬಂದಿದ್ದಾರೆ ಅಂದರೆ ಸಂತೋಷನೇ. ಸೊ ಎಲ್ಲನೂ ಹೊರಗಡೆ ಬರಲಿ, ಯಾರ್ಯಾರು ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ತನಿಖೆ ಆಗಿ ರಾಜ್ಯ ಸರ್ಕಾರ ಅಂತೂ ಈಗ ರಾಜೀನಾಮೆಯನ್ನು ಪಡೆದಿದ್ದೀವಿ. ಸೊ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಅಂತೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೊ ಇದರಲ್ಲಿ ತನಿಖೆ ನಿಷ್ಪಕ್ಷಪಾತವಾಗಲಿ, ಭ್ರಷ್ಟಾಚಾರ ಆಗಿರೋರು ಜೈಲಿಗೆ ಹೋಗಲಿ, ಉಪ್ಪು ತಿಂದವರು ನೀರು ಕುಡಿಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಈ ಪ್ರಕರಣಕ್ಕೂ ಅನ್ವಯಿಸಲಿ. ಅದರಲ್ಲಿ ಯಾವುದೇ ಮೋಹನ್ ವಿಶ್ವರೇ ಯಾವ ರೀತಿಯಾಗಿ ಹಾಗಾದರೆ ಈ ಪ್ರಕರಣದಲ್ಲಿ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳುವಂಥದ್ದು? ನೋಡಿ ಹರಿಪ್ರಸಾದ್, ಇಡಿ ಎಂಟ್ರಿ ಆಗೋದೇ ನಿಮಗೆ ಮನಿ ಲಾಂಡ್ರಿಂಗ್ ಆಗಿದ್ದರೆ, ಮನಿ ಲಾಂಡ್ರಿಂಗ್ ಆಗಿರಬೇಕು ಅಂದರೆ ಅಲ್ಲಿ ಹವಾಲಾ ಆಗಿರಬೇಕು, ಟ್ರಾನ್ಸಾಕ್ಷನ್ಸು ಕ್ಯಾಶ್ ಸಿಕ್ಕಿರಬೇಕು. ಎರಡನೇದು, ಬಹು ದೊಡ್ಡ ಒಂದು ಎವಿಡೆನ್ಸು ಈ ಪ್ರಕರಣದಲ್ಲಿ ಆ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಹಣ ಟ್ರಾನ್ಸ್ಫರ್ ಮಾಡಿರೋದೇ ನಿಮಗೆ ಮನಿ ಲಾಂಡ್ರಿಂಗು. ಅದನ್ನೇ ಮನಿ ಲಾಂಡ್ರಿಂಗ್ ಅಂತ ಹೇಳೋದು. ಮತ್ತಿನ್ಯಾವ್ದು ಮನಿ ಲಾಂಡ್ರಿಂಗ್ ಅಂತ ಹೇಳೋದು? ನೀವು ಖಾತೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ವಿಡ್ರಾ ಮಾಡಿಕೊಂಡು ಮತ್ತೊಂದು ಸರ್ಕಲ್ ಹಾಕೊಂಬಂದು ಹೇಳ್ತಾರೆ ಗೊತ್ತಾ, ಅದನ್ನೇ ಮನಿ ಲಾಂಡ್ರಿಂಗ್ ಅಂತ ಹೇಳೋದು. ಇದು ಕ್ಲಿಯರ್ ಕಟ್ಟು ಇಡಿ ಕೇಸು. ಸ್ಟ್ರೇಟ್ ಅವೇ ಮನಿ ಲಾಂಡ್ರಿಂಗ್ ಇನ್ವಾಲ್ವ್ ಆಗಿರೋದಕ್ಕೆ ಇಡಿ ಬಂದಿರೋದು. ಅದರಲ್ಲಿ ಯಾವುದೇ ಸೆಕೆಂಡ್ ಥಾಟ್ ಇಲ್ಲವೇ ಇಲ್ಲ. ವೆರಾಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBI ತನಿಖೆ ಮಾಡಿ ಅಂತ ಅವ್ರು ಲೆಟರ್ ಬರೆದಿರೋದು, ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಆ ಹಣದ ವಿಷಯದಕ್ಕೆ ಸಂಬಂಧಪಟ್ಟಂತಷ್ಟೇ, ಅಂದರೆ ಬ್ಯಾಂಕ್ ಒಳಗಡೆ ಆಗಿರೋಂಥ ಟ್ರಾನ್ಸಾಕ್ಷನ್ಗೆ. ಸೊ CBI ಅದ್ರ ಪಾಡ್ಗೆ ತನಿಖೆ ಮಾಡುತ್ತೆ. ಇಲ್ಲಿ ಸಮಸ್ಯೆ ಏನಾಯಿತು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು SIT ರಚನೆ ಮಾಡಿದಾಗ
ಇವರು ಈ ಪ್ರಕರಣದಲ್ಲಿ ಯಾವಾಗ ಆ ಅಧ್ಯಕ್ಷರಾದಂಥ ನಮ್ಮ ರಾಯಚೂರು ಶಾಸಕರಾದಂಥ ಬಸವನಗೌಡ ದದ್ದಲ್ ಆಗ್ಬೋದು ಅಥವಾ ನಾಗೇಂದ್ರ ಅವ್ರನ್ನಾಗ್ಬೋದು, ಇವರು ರೆಸಿಗ್ನೇಷನ್ ತಗೊಂಡ್ರು, ಬಟ್ ವಿಚಾರಣೆ ಕರೀಲಿಲ್ಲ. ಯಾವಾಗ ವಿಚಾರಣೆ ಕರೆದ್ರು ಅಂದರೆ ನಾವು ಭಾರತೀಯ ಜನತಾ ಪಕ್ಷ ಒಂದು ಹೋರಾಟ ಮಾಡಿ ದಲಿತರ ಪರವಾಗಿ ನಿಂತು ಧ್ವನಿ ಎತ್ತದ ಮೇಲೆ ವಿಚಾರಣೆ ಕರೆದ್ರು. ಅಲ್ಲೇ ಇದು SIT ಮೇಲೆ ಎಲ್ಲರಿಗೂ ಡೌಟ್ ಬರೋದು. SIT ಇವ್ರಿಗೆ ನಿಜವಾಗ್ಲೂ ತನಿಖೆ ಮಾಡಿ ದಲಿತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಇದ್ದಿದ್ರೆ ಇಮ್ಮಿಡಿಯೇಟ್ ಆಗಿ ಅವತ್ತು ಶಾಸಕ ನಾಗೇಂದ್ರ ಅವರು ರಾಜೀನಾಮೆ ಆದ ತಕ್ಷಣ ಅವ್ರು ಕರೆದ್ಬಿಟ್ಟು ತನಿಖೆ ಮಾಡಬೇಕಾಗಿತ್ತು, ಮಾಡಲೇ ಇಲ್ಲ. ಈಗ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಕರೆದಿರೋದು ನಾಗೇಂದ್ರ ಅವ್ರನ್ನ ಕರೆದೇ ಇರಲಿಲ್ಲ. ತನಿಖೆ ನಡೆಸೋಕ್ಕಿಂತ ಹಿಂದಿನ ದಿವಸ ಅಷ್ಟೇ, ಹಿಂದಿನ ದಿವಸ ಅಷ್ಟೇ, ಅಲ್ಲಿ ಇರಲಿಲ್ಲ. ಸೊ ಅಲ್ಲಿಗೆ ತೋರಿಸುತ್ತೆ SIT ನ ಯೂಸ್ ಮಾಡ್ಕೊಂಡು ಈ ಪ್ರಕರಣನ ಯಾವ ರೀತಿ ಸಿದ್ದರಾಮಯ್ಯ ಮುಚ್ಚಾಕ್ಬೇಕು ಅಂತಿದ್ರು ಅಂತ ಹೇಳ್ಬಿಟ್ಟು. ಆಯ್ತಲ್ಲ, ಈ ಪ್ರಕರಣದಲ್ಲಿ ಇಡಿ ಮನಿ ಲಾಂಡ್ರಿಂಗ್ ಆಗಿರೋದ್ರಿಂದನೇ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರೋದು. ಮತ್ತೆ ಇನ್ನೊಂದು ಪ್ರಮುಖ ಪ್ರಶ್ನೆ ನೋಡಿ, ದದ್ದಲ್ ಅವರು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಅಧ್ಯಕ್ಷರವರು. ಇದು ಸಣ್ಣ ಪುಟ್ಟ ಅಮೌಂಟ್ ಟ್ರಾನ್ಸ್ಫರ್ ಅಲ್ಲ, ನಿಮಗೆ 94 ಕೋಟಿ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಪ್ಲಸ್ 31 ಮಾರ್ಚ್ ಒಂದೇ ದಿವಸ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಹೆಸರಿಂದ 50 ಕೋಟಿ ಬರುತ್ತೆ ನಿಗಮಕ್ಕೆ. ಅವತ್ತೇ 45 ಕೋಟಿ FD ಆಗುತ್ತೆ. ಆ FD ಅಗೇನೆಸ್ಟ್ OD ಸಿಗುತ್ತೆ. ODಯಿಂದ ಮತ್ತೆ 15 ಅಕೌಂಟ್ಗಳಿಗೆಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಇದಿಷ್ಟೂ ನಿಮಗೆ ಒಂದು ಬೋರ್ಡ್ನಲ್ಲಿ ಒಂದು ಮೀಟಿಂಗ್ ಆಗಿರುತ್ತೆ, ಮೀಟಿಂಗ್ನಲ್ಲಿ ಒಂದು ಮಿನಿಟ್ಸ್ ಅಂತ ಇರುತ್ತೆ, ಎಲ್ಲ ರೆಕಾರ್ಡ್ ಆಗಿರುತ್ತೆ. ಅದೆಲ್ಲಾನು ಅಧ್ಯಕ್ಷರ ಗಮನಕ್ಕೆ, MD ಗಮನಕ್ಕೆ, ಸಚಿವರ ಗಮನಕ್ಕೆ ಬರದೆ ಹೆಂಗಾಗ್ಲಿಕ್ಕೆ ಸಾಧ್ಯ? ಸೊ ಕ್ಲಿಯರ್ ಎವಿಡೆನ್ಸ್ ಇದ್ದಾಗ್ಲೂ ಸಹ SIT ಯಾವಾಗ ಅಧ್ಯಕ್ಷರನ್ನ ನಾಗೇಂದ್ರ ಅವ್ರನ್ನ ಕರೀಲಿಲ್ವೋ ತನಿಖೆಗೆ, ಅವಾಗ ಗೊತ್ತಾಯ್ತು ಈ ಪ್ರಕರಣನ ದಿಪ್ಪು ತಗ್ಸುವಂತ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು. SIT ಮೇಲೆ ನಂಬಿಕೆ ಇಲ್ಲ ಇವತ್ತು. ಯಾಕಂದ್ರೆ ಈ ಹಿಂದೆ ನೋಡಿದ್ವಿ ಸಿದ್ದರಾಮಯ್ಯನವರು 2013ರಿಂದ 18ರಲ್ಲಿ ACBನ ಹುಟ್ಟಾಕಿ ಯಾವ ರೀತಿ ಪ್ರಕರಣಗಳನ್ನ ತಮಗೆ ಇಷ್ಟ ಬಂದಂಗೆ ಜಡ್ಜ್ಮೆಂಟ್ನ ತಗೊಂಡು ಯಾವ ರೀತಿ ಕ್ಲೋಸ್ ಮಾಡಿದ್ರು ಅಂತ ಹೇಳಿ, ಅದೇ ರೀತಿ ಈ ಪ್ರಕರಣದಲ್ಲಿ ನಡೀತಾ ಇತ್ತು. ಬಟ್ ಆದರೆ ಆ ವ್ಯಕ್ತಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರಿಂದ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬಂತು. ಪ್ಲಸ್ ನಾವು ಪ್ರಬಲ ಪ್ರತಿಪಕ್ಷವಾಗಿ ಹೋರಾಟ ಮಾಡಿ ಪ್ರತಿಯೊಂದು ವಿಷಯವನ್ನು ನಾವು ಜನಗಳ ಮುಂದೆ ಇಟ್ಟಾಗ, ತಿರ್ಗಾ ನೀವು ಮಾಧ್ಯಮದವರು ಅಷ್ಟೇ ಪ್ರತಿನಿತ್ಯ ಹಗರಣವನ್ನ ಹೇಳಿದಾಗ್ಲ ಇವಾಗ ಪ್ರೆಷರ್ ಬಂದು ಈಗ ಅವರು ನಾಗೇಂದ್ರ ಅವ್ರನ್ನ ದದ್ದಲ್ ಅವ್ರನ್ನ ಕರೆಸ್ಬಿಟ್ಟು ತನಿಖೆನಾಗಿ ಒಳಪಡಿಸ್ತಾ ಇದ್ದಾರೆ. ಅಲ್ಲಿವರೆಗೂ ಏನೂ ಮಾಡಿರಲಿಲ್ಲ ಅವರು. ಈಗ ಸಿದ್ದರಾಮಯ್ಯ ತನ್ನಂತಾನ ಅಹಿಂದ ನಾಯಕ ಅಂತ ಹೇಳ್ಕೊಂತಾರಲ್ಲ, ಅಹಿಂದ ಸಮಾವೇಶ ಬೇರೆ ಮಾಡಿದ್ರು, ಈಗ ಮತ್ತೆ ಇನ್ನೊಂದು ಅಹಿಂದ ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ಅಹಿಂದ ನಾಯಕರಾದಂಥವ್ರು ಈ ರೀತಿ ಒಂದು ಪರಿಶಿಷ್ಟ ಪಂಗಡಗ ಬೋರ್ಡ್ಗೆ ಇರಬೇಕಾದಂಥ ಒಂದು ಹಣನ ಈ ರೀತಿ ದುರ್ಬಳಕೆ ಆಗಿದೆ ಅಂತ ಹೇಳಿದಾಗ ಯಾವ ರೀತಿ ನಡ್ಕೊಬೇಕು? ಇವತ್ತು ಅವ್ರು ಅದಕ್ಕೆ ಜಾತಿ ಟ್ಯಾಗ್ ಕೊಟ್ರು, ನಾನೊಬ್ಬ ಅಹಿಂದ ನಾಯಕ ಅಂತ ಹೇಳಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಹಿಂದ ನಾಯಕ ಆದ್ರೇನು, ಯಾರಾದ್ರೆ ಏನಂತೆ, ಅದು ದಲಿತರಿಗೆ ಸೇರ್ಬೇಕಾಗಿರೋ ಹಣ, ಅದು ನಿಮ್ಮವರೇ ನುಂಗಿ ನೀರು ಕುಡಿದಿರುವಂತದ್ದು. ನೋಡಿ ನಿಮ್ಗೆ ಆ ಸೂರ್ಯನಾರಾಯಣ ವರ್ಮಾ ಅಂತ ಹೇಳ್ಬಿಟ್ಟು ಅವನ ಹತ್ರ 3.5 ಕೋಟಿ ಲ್ಯಾಂಬರ್ಗಿನಿ ಕಾರ್ ವಶಪಡಿಸ್ಕೊಂಡಿದ್ದಾರೆ. 3.5 ಕೋಟಿ ಲ್ಯಾಂಬರ್ಗಿನಿ ಕಾರ್ ಯಾರು ದುಡ್ಡು? ಈಗ ಸರ್ಕಾರ ಇಲ್ಲಿ ವಿಶೇಷವಾಗಿ ನಾಗೇಂದ್ರ ಮತ್ತು ದದ್ದಲ್, ಈ ನಾಗೇಂದ್ರ ರಾಜೀನಾಮೆಯನ್ನು ಪಡ್ಕೊಂಡಿದ್ರಿ, ದದ್ದಲ್ ಇನ್ನೂ ಕೂಡ ನಿಗಮದ ಅಧ್ಯಕ್ಷರಾಗಿ ಮುಂದುವರೆದು, ಅದೇಂಗೆ ನಿಗಮದ ಅಧ್ಯಕ್ಷರಾಗಿ ಅವರು ಮುಂದುವರೆದು ಯಾವ ನೈತಿಕತೆ ಆಧಾರದ ಮೇಲೆ ಅವರು ಮುಂದುವರಿಸ್ಕೊಂಡು ಹೋಗಿರುವಂಥದ್ದು? ಅಲ್ಲ, ಅವರ ಅಂಡರಲ್ಲಿ ಆಗಿರುವಂಥದ್ದಲ್ಲ ಅಂತ. ಯಾಕೆಂದರೆ ನಿಗಮ ಮಂಡಳಿಗೆ ನೇಮಕಾತಿ ಆಗೋಕ್ಕಿಂತ ಮುಂಚೆನೇ ಇದನ್ನು ಟ್ರಾನ್ಸಾಕ್ಷನ್ ಮಾಡಿರೋದು. ಆಮೇಲೆ ಈಗ ಇವರು SIT ಬಗ್ಗೆ ಹೇಳಿದ್ರಲ್ಲ, ಇವರ ರಾಜ್ಯ ಸರ್ಕಾರ ಇದ್ದಾಗಲೂ ಕೂಡ ಈಶ್ವರಪ್ಪ ಅವರ ಪ್ರಕರಣ ಆದಾಗಲೂ ಕೂಡ ಇವರು ಇದು ಮಾಡಿದರು. ರಮೇಶ್ ಜಾರಕಿಹೊಳಿ ಪ್ರಕರಣ ಆದಾಗಲೂ SIT ಮಾಡಿದರು. ಅವತ್ತು ಇವ್ರು ಬಿ ರಿಪೋರ್ಟ್ ಹಾಕ್ಸ್ಕೊಂಡಿದ್ರಲ್ಲ. ಸೊ ಇವ್ರಿಗೆ ಆ ರೀತಿ ಬಿ ರಿಪೋರ್ಟ್ ಹಾಕ್ತಾರೆ ಅಂತ ಏನಾದರೂ ಇವ್ರು ದುರುಪಯೋಗ ಪಡಿಸ್ಕೊಂಡಂಗೆ ನಾವು ದುರುಪಯೋಗ ಪಡಿಸ್ಕೊಳ್ಳಲ್ಲ. ಸೊ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ನೇರವಾಗಿ ಎವಿಡೆನ್ಸ್ಗಳಿದ್ರು, ಸಾಕ್ಷಿಗಳಿದ್ರು ಕೂಡ, ಆ ಪ್ರಕರಣದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ರು ಕೂಡ ಅವ್ರು ಬಿ ರಿಪೋರ್ಟ್ ಹಾಕಿದ್ರು. ಅದಾದ ನಂತರ ರಮೇಶ್ ಜಾರಕಿಹೊಳಿ ಅವ್ರ ಪ್ರಕರಣದಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರು ಕೂಡ ಇಂಡಿಯಾದಲ್ಲೇ ಮೊದಲನೇ ಬಾರಿಗೆ ಸಂತ್ರಸ್ತೆ ಕೊಟ್ಟಂಥ ದೂರನ್ನ ಪರಿಗಣಿಸದೆ ಬಿ ರಿಪೋರ್ಟನ್ನು ಹಾಕಿದ್ರು. ಸೊ ಎಷ್ಟೋ ಪ್ರಕರಣಗಳಲ್ಲಿ ಇವರು ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಪ್ರಕರಣದಲ್ಲಿ ಕೂಡ ಇವರು ಇದನ್ನ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅವ್ರನ್ನೂ ಕೂಡ ಯಾವುದೇ ರೀತಿಯಾದಂಥ ತನಿಖೆಗೆ ಒಳಪಡಿಸುವಂಥದ್ದು ಇದನ್ನು ಮಾಡಲಿಲ್ಲ. ಸೊ ಇಲ್ಲಿ ಆಗಿರುವಂಥದ್ದು ಹಗರಣ ಆಗಿದ್ದರೆ, ಈಗ ಏನು 84 ಕೋಟಿನಲ್ಲಿ ಯಾವ್ಯಾವ ಬ್ಯಾಂಕ್ಗಳಿಗೆ ಟ್ರಾನ್ಸಾಕ್ಷನ್ ಆಗಿತ್ತು, ಹಣವನ್ನು 60 ಕೋಟಿ ರೂಪಾಯಿ ಹಣ ವಾಪಸ್ ಬಂದಿದೆ. ಸೊ ಅದು ಯಾರ್ಯಾರು ಟ್ರಾನ್ಸಾಕ್ಷನ್ ಮಾಡಿದೆ, ಅಧಿಕಾರಿಗಳು ಏನು ಮಾಡಿದ್ದಾರೆ, ಅಧಿಕಾರಿಗಳನ್ನ ಅವರಿಂದ ಅದನ್ನ ವಶಪಡಿಸ್ಕೊಳ್ಳೋ ಹಣನ ವಾಪಸ್ ತಂದು ಕೊಟ್ರೆ ಕಳ್ಳತನ ಕೇಸ್ ಅದಕ್ಕೆ ಮುಗಿದೋಯ್ತು ಅಂತ ಲೆಕ್ಕ ಅಲ್ಲ. ನಿಮ್ಮ ಕ್ರಿಮಿನಲ್ ಲಾ ಪ್ರಕಾರ ಕಳ್ಳತನದ ಕೇಸಲ್ಲಿ ಮುಗಿದೋಗುತ್ತೆ, ಯಾಕೆಂದರೆ ಅದು ಕಾಂಪೌಂಡಬಲ್ ಅಫೆನ್ಸ್ ಆಗುತ್ತೆ. ಸೊ ಇದರಲ್ಲಿ ಒಂದು ಏನು ಭ್ರಷ್ಟಾಚಾರವನ್ನ ಮಾಡಿದರೆ, ಯಾರು ಕಳ್ಳತನವನ್ನ ಮಾಡಿದರೆ, ಅಧಿಕಾರವನ್ನ ದುರುಪಯೋಗ ಅದನ್ನ ಸರ್ಕಾರದ ಇದರಲ್ಲಿ ಸಾರ್ವಜನಿಕರ ಹಣವನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ತಪ್ಪು. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ 12,000 ಕೋಟಿಯನ್ನು ಕೂಡ ಇವರು ಹಗರಣ ಮಾಡಿದ್ದಾರೆ. ಸೊ ಗೋವಿಂದ ಕಾರಜೋಳ ಮತ್ತೆ ಇವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಗರಣ ಆಗಿದೆ. ಸೊ ಅದನ್ನ ತನಿಖೆ ಮಾಡಿಸ್ತೀವಿ, ಪ್ರಯತ್ನದಲ್ಲೂ ಕೂಡ ಅಲ್ಲೂ ಕೂಡ ಈಗ ಭೋವಿ ನಿಗಮದನ್ನ ಬಹಳ ಈಸಿಯಾಗಿ ತಗೊಳ್ತೀರಿ. ಉದಾಹರಣೆಗೆ ಅವ್ರು ಅದನ್ನ ಮಾಡಿದ್ರೆ ನಾವು ಮಾತಾಡ್ಬೇಕು, ನಿಮ್ಮನ್ನ ಯಾರು ತಡೆದ್ರು ಅಂತ ಕಳೆದ 1 ವರ್ಷದಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೋವಿ ನಿಗಮದ ಹಗರಣದ ವಿಚಾರಕ್ಕೆ ಬಂದಾಗ
ಅಂದಿನ ಅಧ್ಯಕ್ಷರಾಗಿದ್ದಂತಹ ಯಾರು ಗೂಳಿಹಟ್ಟಿ ಶೇಖರ್ ಅವರೇ ಅವತ್ತು ಮುಖ್ಯಮಂತ್ರಿಗಳಿಗೆ Audio ಪತ್ರ clippings ಬರೆದು ಕೂಡ ಅಲ್ಲಲ್ಲ ಆಡಿಯೋ ಕ್ಲಿಪ್ಪಿಂಗ್ ಇವಾಗ ಬಂದಿರೋದು. ಪ್ರಕರಣವನ್ನು ಆಗ್ಲೇನೆ CID ತನಿಖೆ ನಡೆಸ್ತಾ ಇದೆ. ಆ CIDಯ ಅಧಿಕಾರಿಯನ್ನೇ ನೀವು ಬಂದ ನಂತರ ವರ್ಗಾವಣೆ ಮಾಡಿದ್ರೆ ಕೂಡ ಅದೇ ಗೂಳಿಹಟ್ಟಿ ಶೇಖರ್ ಹೇಳ್ತಾ ಇದ್ದಾರೆ. ಇಲ್ಲ, ನೀವು ಯಾರನ್ನ ರಕ್ಷಣೆ ಮಾಡ್ತಾ ಇದೀರಿ ಅನ್ನುವಂಥ ಪ್ರಶ್ನೆಯೂ ಕೂಡ ಅಲ್ಲೂ ಬರುತ್ತೆ. ಸೊ ನಮ್ಮ ಸರ್ಕಾರ ಅಂದ್ರೆ ನೀವು ಅವರ ಇದರಲ್ಲಿ ಹಗರಣ ಆಗಿದ್ದನ್ನು ಕೂಡ ನೀವು ಸರಿಯಾಗಿ ಮಾಡಿರ್ತೀರ, ಇಷ್ಟೊಂದು ಶಿಕ್ಷೆ ಆಗ್ಬೇಕಾಗಿತ್ತಲ್ಲ. ಯಾವ ಮಂತ್ರಿ ಮಾಡಿದ್ರು, ಯಾವ ಅಧಿಕಾರಿ ಮಾಡಿದ್ರು, ಶಿಕ್ಷೆ ಆಗ್ಬೇಕಾಗಿತ್ತಲ್ಲ. ಖಂಡಿತವಾಗ್ಲೂ ಅದಾಗ್ಲೇಬೇಕಾಗಿರುವಂತದ್ದು. ಆದ್ರೆ ಅದು ಮಾಡಿಲ್ಲಲ್ಲ ನೀವು. ಇನ್ನು ಮಾಡುವಂತ ಮಾತಾಡ್ತೀನಿ ಇಲ್ಲಿ ಮೋಹನ್ ವಿಶ್ವರೇ, ಹೌದು, ಈ ಸರ್ಕಾರದ ಅವಧಿಯಲ್ಲಿ ಈ ರೀತಿಯಾದಂತಹ ತಪ್ಪುಗಳಾಗಿದ್ದಾವೆ. ಭೋವಿ ನಿಗಮದ ಅವಧಿಯಲ್ಲೂ ಕೂಡ, ಭೋವಿ ನಿಗಮದಲ್ಲೂ ಕೂಡ ಇಂಥದ್ದೇ ಹಗರಣ ನಡೆದಿದೆ ಅಂತೇಳಿ. ಆದ್ರೆ ಆವಾಗ ನೀವ್ಯಾಕೆ ಅದನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ? ನೋಡಿ ಹರಿಪ್ರಸಾದ್, ನಾವು ಅಧಿಕಾರದಲ್ಲಿರ್ಬೇಕಾದ್ರೆ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಇವತ್ತು ಕಾಂಗ್ರೆಸ್ ಅವರು ಹಳೇ ಕಥೆನೇ ಹೇಳಿ ಇವ್ರ ಕಾಲದಲ್ಲಿ ಹಂಗಾಗಿತ್ತು ಹಿಂಗಾಗ್ತಿತ್ತು ಅಂದರೆ ಮತ್ತೆ ತನಿಖೆ ಮಾಡಿಸ್ಲಿ. ಯಾರು ಹಿಡ್ಕೊಂಡಿರೋದು? ತಿರ್ಗಾ ನೋಡಿ, ಇವ್ರು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೇಲೆ 40% ಕಮಿಷನ್ ಆರೋಪ ಹೊರಿಸಿದ್ರು. ತಿರ್ಗಾ ಬಿಟ್ಕಾಯಿನ್ ಹಗರಣ ಅಂತ ತಂದರು. ಎಲ್ಲಿಗೆ ಬಂತ ಕೇಸ್ಗಳು? ಇವತ್ತು ಇವ್ರು ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. ಎಲ್ಲಿಗೆ ಬಂದು ನಿಂತ್ಕೋತು? ಏನು ತನಿಖೆ ಆಯಿತು? ಯಾರ ಮೇಲೆ ಏನಾಯಿತು? ಮಾಡಲಿ ತನಿಖೆ, ಯಾವ್ದು ಬೇಕಾದ್ರೆ. ನಾವು ಬೇಡ ಅಂತ ಯಾರು ಹಿಡ್ಕೊಂಡಿಲ್ವಲ್ಲ, ಮಾಡಲಿ. ಅದ್ರ ಬಗ್ಗೆ ತನಿಖೆನೇ ಇಲ್ಲ, ಏನೂ ನಡೀತಾನೆ ಇಲ್ಲ ಅಲ್ಲಿ. ಈಗ ರಮೇಶ್ ಜಾರಕಿಹೊಳಿ ಅವ್ರ ವಿಷಯ ಹೇಳಿದ್ರು. ಅದೇ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಸಂತ್ರಸ್ತೆಯ ಅಪ್ಪ ಅಮ್ಮನೇ ಖುದ್ದು ಏನು ಹೇಳಿದ್ರು? ಮಹಾನಾಯಕನೊಬ್ಬ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಗೋವಾದಲ್ಲಿ ಇರಿಸ್ಬಿಟ್ಟು ಎದುರಿಸ್ಕೊಂಡು ಇಟ್ಕೊಂಡಿದ್ದ ಅಂತ ಹೇಳಿದ್ರಲ್ವಾ? ನಾವ್ ಹೇಳಿಕೆ ಕೊಡ್ಸಿರೋದಲ್ಲಪ್ಪ, ಅವ್ರ ಅಪ್ಪ ಅಮ್ಮ ಕೊಟ್ಟಿರೋದು, ಅವ್ರ ಅಪ್ಪ ಅಮ್ಮ ಕೊಟ್ಟಿರೋಂಥದ್ದು ಹೇಳಿಕೆ ಅದು. ಅದೆಲ್ಲ ಇವ್ರಿಗೆ ನೆನಪಾಗೋದಿಲ್ಲ. ಕೇವಲ 1 ಸೆಟ್ ಆಫ್ ಇದು ಮಾತ್ರ ಹೇಳಿ ಏನೋ ಬ್ಲೇಮ್ ಮಾಡಬೇಕು. ಹೇಳೋದು ಮಾಡಿ ತನಿಖೆ. ಯಾರು ನಿಮ್ಮನ್ನು ಹಿಡ್ಕೊಂಡಿರೋದು? ನಾವೇನು ಬೇಡ ಅಂತ ಹೇಳ್ತಾ ಇದೀವ? ಅಯ್ಯೋ ಮಾಡಿ. ನೀವೇ ತಾನೇ ಆರೋಪ ಹೊರಿಸಿದ್ದು. ಪ್ರಿಯಾಂಕಾ ಖರ್ಗೆ ಮಾತೆತ್ತರೆ ದಿವಸಕ್ಕೆ 3 ಪತ್ರಿಕಾಗೋಷ್ಠಿ ಮಾಡೋರು, ಬಿಟ್ಕಾಯಿನು ಅಂತ ಹೇಳ್ಬಿಟ್ಟು. ಎಲ್ಲೋಯ್ತು ಬಿಟ್ಕಾಯಿನು? ಈ ದರ್ಶನ ಹಗರಣದ ಪ್ರಕರಣದಲ್ಲಿ ಮಧ್ಯದಲ್ಲಿ ಮಾತ್ರ 2 ದಿವಸ ಮಧ್ಯದಲ್ಲಿ ಈ ನಲ್ಪಾಡು ಅವ್ರ ತಮ್ಮನ್ ಮಾತ್ರ ಕರ್ಸ್ಬಿಟ್ಟು ತನಿಖೆಗೆ ಒಳಪಡಿಸ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು. ಅದು ಹಂಗೆ ಕ್ಲೋಸ್ ಆಗೋಯ್ತು. ಆ ನ್ಯೂಸೇ ಈಚೆ ಬರಲಿಲ್ಲ. ಸಿಕ್ಕಾಕೊಂಡವ್ರು ಅವ್ರ ಕಡೆಯವರೇನೆ. ದರ್ಶನ್ ತನಿಖೆಗೆ ಒಳಗೊಂಡಿರೋದು ಅವರೇನೇನೆ. ಸ್ವಂತ ರಿಲೇಟಿವ್ಸ್ ಗೊತ್ತೇ ಆಗ್ಲಿಲ್ಲ ಅದು. ನಾನು ಹೇಳೋದು, ಯಾವ ರೀತಿ ಇವರು ಪ್ರಕರಣಗಳನ್ನ ಮುಚ್ಚಾಕೋದಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಒಂದು ಟ್ರೆಂಡೇ ಇದೆ. ಅದೇ ಇಲ್ಲೂ ನಡ್ಕೊಂಡು ಹೋಗಿರೋದು. ನೋಡಿ, ನಾನು ಹೇಳೋದು, ನೀವು ಇನ್ನೊಂದು ಪ್ರಕರಣದ ಇನ್ನೊಂದು ಭಾಗನ ಯೋಚನೆ ಮಾಡಿ. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಇರೋದು ಏನಕ್ಕೆ? ನೀವು ಆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬೋರ್ಡ್ಗೆ ಹೋದರೆ ವೆಬ್ಸೈಟಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ಒಂದು, ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾವುದೋ ಹಳ್ಳಿನಲ್ಲಿ ದಲಿತರು ಯಾವುದೋ ಒಂದು ಬೋರ್ವೆಲ್ ಹಾಕಿಸ್ತಾರೆ, ಮತ್ತೆ ಸಣ್ಣ ಒಂದು 2 ವೀಲರ್ ತಗೊಳ್ತಾರೆ, ಅಥವಾ ಯಾವುದೋ ಒಂದು ಹೆಣ್ಮಗಳು ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕು, ಒಂದು ಓಪನ್ ಮಾಡಬೇಕು, 1 ಲಕ್ಷ ರೂಪಾಯಿ. 1 ನಿಮಿಷ ಕೇಳಿಸ್ಕೊಳ್ಳಿ. ಸಬ್ಸಿಡಿ ಕೊಡುವಂಥದ್ದು ಆಯ್ತಲ್ಲ. ಸಿದ್ದರಾಮಯ್ಯನವರೇನೇನೆ ವಿರೋಧ ಪಕ್ಷ 15 ದಿವಸದ ಮುಂಚೆ ನಿಗಮದ ಅಧಿಕಾರಿಗಳನ್ನೆಲ್ಲ ಕರೆಸ್ಕೊಂಡು ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ನಲ್ಲಿ ಅವರೇ ಹೇಳಿದ್ದಾರೆ, ಕಳೆದ 1 ವರ್ಷದಿಂದ ಫಲಾನುಭವಿಗಳನ್ನೇ ಹುಡುಕಿಲ್ಲ ಇವರು. ಅಲ್ಲಿ ಎಷ್ಟು ಜನ ಯಾವ್ಯಾವ ಜಿಲ್ಲೆನಲ್ಲಿ ಪಾಪ ಒಂದು ಬೋರ್ವೆಲ್ ಹಾಕಿಸ್ಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡು 6 ತಿಂಗಳಿಂದ ಓಡಾಡ್ತಾ ಇರ್ತಾರೆ. ಅವ್ರಿಗೆ ಏನೂ ಆಗಿಲ್ಲ. ಇವತ್ತು ಯಾವುದೋ ಒಂದು 2 ವೀಲರ್ ಸಬ್ಸಿಡಿ ಬೇಕು ಅಂದ್ಬಿಟ್ಟು ದಲಿತರು ಯಾರೋ ಹುಡುಗ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ, ಅವ್ರಿಗೆ ದುಡ್ಡು ಸಿಕ್ಕಿಲ್ಲ. ಇವತ್ತು ಯಾವುದೋ ಒಂದು ಸಣ್ಣ ಮನೆ ಕಟ್ಕೊಬೇಕು, ನಿಗಮದಿಂದ ನಂಗೆ ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾರೊಬ್ಬ ದಲಿತ ಮಹಿಳೆ ಯಾರೊಬ್ಳು ಅಪ್ಲಿಕೇಶನ್ ಹಾಕಿದ್ದಾರೆ, ಅವಳು ಆಡ್ತಾಳೆ, ಅವಳಿಗೆ ಸಿಕ್ಕಿಲ್ಲ ದುಡ್ಡು. ಇವತ್ತು ಇವ್ರು ಯಾರ್ಯಾರೋ ಇನ್ವಾಲ್ವ್ ಹಾಕೊಂಡು ಇವ್ರದೇ ಕಾಂಗ್ರೆಸ್ ಶಾಸಕರು, ಇವ್ರದೇ ಸಚಿವರು ಇವತ್ತು ಬೇನಾಮಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ 600 ಅಕೌಂಟ್ ಕ್ರಿಯೇಟ್ ಮಾಡಿ ಹಣ ಟ್ರಾನ್ಸ್ಫರ್ ಮಾಡಿ ಆ ಹಣನ ಲೂಟಿ ಮಾಡ್ಕೊಂಡು ತಿಂತಾರಲ್ಲ ಪಾಪ. ಎಲ್ಲಿ ಹೋಗ್ಬೇಕು? ಯಾಕಂದ್ರೆ ಇದೇ ವಿಚಾರ ಖಂಡಿತ ಮೋಹನ್ ಅವರೇ. ಆದ್ರೆ ಸೂರ್ಯ ಮುಖದ್ರಾಜ್ ಅವರೇ, ಇಲ್ಲಿ ಇರುವಂತ ವಿಚಾರ ಇದನ್ನೇ. ಈ ಸರ್ಕಾರ ಬಂದ ನಂತರ ಪ್ರತಿ ಬಾರಿಯೂ ಕೂಡ ಒಂದು ಆರೋಪ ಮಾಡ್ತಾ ಇದ್ರು, ಏನಂದ್ರೆ ಈ ಸರ್ಕಾರದ ಬಳಿಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ದುಡ್ಡು ಇತ್ತು, ದುಡ್ಡಲ್ಲಿ ಅಕೌಂಟ್ ಅಲ್ಲಿ ಕೂಡ ದುಡ್ಡಿತ್ತು. 187 ಕೋಟಿ ರೂಪಾಯಿ ಅಷ್ಟು ದುಡ್ಡಿತ್ತು. ಆದ್ರೆ ಅದು ಯಾವ ಫಲಾನುಭವಿಗಳಿಗೆ ತಲುಪಬೇಕು ಅವರ ಕಡೆಗೆ ಹೋಗ್ಲೇ ಇಲ್ಲ. ಇಲ್ಲಿ ಯಾವುದೋ ಅಕೌಂಟ್ಗಳಲ್ಲಿ FD ಮಾಡ್ತಾರೆ, 1 ಇಯರ್ FD ಮಾಡ್ತಾರೆ, ಆನಂತರ ಅದರ ಮೇಲ್ಗಡೆ ಓಡಿ ಮೂಲಕ ಹಣ ತಗೊಳ್ತಾರೆ. ಯಾವ ಸ್ವರೂಪದಲ್ಲಿ ಇದು? ಹಂಗಾದ್ರೆ ದುಡ್ಡು ಇದೆ, ಆ ದುಡ್ಡಿಗೆ ಬೇಕಾಗಿರುವಂಥ ಕೆಲಸ ಮಾಡ್ತಕ್ಕಂದ್ರೆ ನಿಮ್ಮ ಸರ್ಕಾರದಲ್ಲಿ ಮಾನಿಟರ್ ವ್ಯವಸ್ಥೆ ಇಲ್ವಾ? ಇವತ್ತು ನಿಮಗೆ ಬೇಸರ ಆಗ್ತಾ ಇದೆ, ED ಯಾಕೋ ಎಂಟ್ರಿ ಕೊಟ್ಟಿದೆ ಅನ್ನೋಂಥ ಪ್ರಶ್ನೆನ ನೀವು ಪದೇ ಇರುವಂಥ ಪ್ರಶ್ನೆ. ED ಎಂಟ್ರಿ ಕೊಡದಂತ ಸಿಚುವೇಶನ್ ಯಾಕೆ ಕ್ರಿಯೇಟ್ ಮಾಡ್ಕೊಡ್ರಿ? ಇಲ್ಲ, ಒಂದು ಏನು ಗೊತ್ತಾ, ನಾವು ED ಎಂಟ್ರಿ ಬಗ್ಗೆ ಬೇಸರ ಏನು ಅದನ್ನು ಆಕ್ಷೇಪನ ವ್ಯಕ್ತಪಡಿಸ್ತಿಲ್ಲ, ಬರಲಿ. ಆದರೆ ಯಾಕೆ ಭೋವಿ ಅಭಿವೃದ್ಧಿ ನಿಗಮದ ಇದಕ್ಕೆ ಯಾಕೆ ED ಎಂಟ್ರಿ ಕೊಡಲ್ಲ ಅನ್ನೋ ನಮ್ಮ ಪ್ರಶ್ನೆಗಳಿರೋದು. BJP ಮಾಡಿರುವಂಥ ಹಗರಣಗಳು ED ಬರಲ್ಲ. ಸುಧಾಕರ್ ಅವ್ರ ಕೇಸಲ್ಲಿ ED ಎಂಟ್ರಿ ಕೊಡಲ್ಲ. ಇವರ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಕೇಸಲ್ಲಿ 6 ಕೋಟಿ ರೂಪಾಯಿ ಹಣ ಸಿಗುತ್ತೆ, ಅದರೊಳಗೆ ED ಎಂಟ್ರಿ ಕೊಡಲ್ಲ. ನೀವು ಕಾಂಗ್ರೆಸ್ ಅವರು, ಬೇರೆ ಪಕ್ಷದವರು ಯಾರಾದರೂ, ಇವ್ರ ವಿರೋಧಿಗಳು ಯಾರು ಇರ್ತಾರೆ, ವಿರೋಧ ಪಕ್ಷದವ್ರು ಯಾರು ಇರ್ತಾರೆ, ಅವ್ರಿಗೆ ಮಾತ್ರ ನೀವು ED ತಕ್ಷಣ ಬಂದ್ಬಿಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಇರೋದು. ಸಾರ್ವಜನಿಕರು ಕೂಡ ಅದನ್ನೇ ಕೇಳ್ತಾ ಇರೋದು. ಸೊ ಇದರಲ್ಲಿ ಇನ್ನೂ ಈ ಏನು ಹಣವನ್ನು ವರ್ಗಾವಣೆ ಮಾಡಿರುವಂಥದ್ದಾಗಿದೆಯಲ್ಲ, ಈಗ ದಲಿತರ ಹಣ ಆಗಿರ್ಬೋದು, ಅಥವಾ ಏನು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಎಲ್ಲ ಹೇಳಿದ್ರು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಇವತ್ತು 80% ಇದನ್ನು
ಸಬ್ಸಿಡಿಯನ್ನು ಅವ್ರಿಗೆ ಅನುದಾನವನ್ನು ಕೊಡುವಂಥದ್ದು ಆಗಿದೆ. ಸ್ಥಳೀಯ ಶಾಸಕರುಗಳು ಯಾರಿಗೆ ರೆಫರ್ ಮಾಡಿರ್ತಾರೆ, ಗಂಗಾ ಕಲ್ಯಾಣ ಯೋಜನೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 2 ಕೊಡೋದು. ಇಡೀ ರಾಜ್ಯಕ್ಕೆ 1500 ಬೋರ್ವೆಲ್ನ ಸ್ಯಾಂಕ್ಷನ್ ಮಾಡಿದ್ರೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 2-3 ಅಂತ ಬರುತ್ತೆ. ಆಮೇಲೆಲ್ಲ ಆನ್ಲೈನ್ ಮುಖಾಂತರ ನಡೀತಾ ಇರೋದು. ಇವ್ರ ಸರ್ಕಾರ ಇದ್ದಾಗಲೂ ಕೂಡ ಆನ್ಲೈನಲ್ಲೇ ನಡೀತಾ ಇರೋದು, ಈಗಲೂ ಆನ್ಲೈನಲ್ಲೇ ನಡೀತಾ ಇರೋದು. ಪಾರದರ್ಶಕವಾಗಿ ಏನು ನಡೆಸಬೇಕೋ ಸಾಧ್ಯವಾದಷ್ಟು ಪಾರದರ್ಶಕವಾಗಿ ನಡೀತಾ ಇದೆ. ಆಮೇಲೆ ಹಣ ಇಲ್ಲ ಅನ್ನೋದು ಸುಳ್ಳು. ಈಗ ಎಲ್ಲ ಶಾಸಕರುಗಳ ಕ್ಷೇತ್ರಕ್ಕೆ ಪ್ರದೇಶಾಭಿವೃದ್ಧಿ ನಿಧಿನ 25 ಕೋಟಿ ರೂಪಾಯಿ ಹಣವನ್ನು ಎಲ್ರಿಗೂ ಕೊಟ್ಟಿದ್ದಾರೆ. ಎಲ್ಲ ಇವರ ಪಕ್ಷದ ಶಾಸಕರುಗಳು ಕೂಡ ತಗೊಂಡಿದ್ದಾರೆ. ಸೊ ಇವ್ರ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾರು ಇವರ ಇದು ಎಷ್ಟು ಅನುದಾನವನ್ನ ಕಡಿಮೆ ಮಾಡ್ತಾ ಇದ್ರು, 2 ಕೋಟಿ ಮೇಲೆ 1 ರೂಪಾಯಿ ಬಂದಿಲ್ಲ ನನ್ನ ಕ್ಷೇತ್ರಕ್ಕೆ. ಇವರು ಎಷ್ಟು ಅನುದಾನವನ್ನ ಕೊಡ್ತಾ ಇದ್ರು, ಕಾಂಗ್ರೆಸ್ ಶಾಸಕರುಗಳಿಗೆ ಅನುದಾನವನ್ನ ಕಡಿತಗೊಳಿಸ್ತಾ ಇದ್ರು. ಯಶವಂತಪುರದಲ್ಲಿ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಬೇರೆ ಬೇರೆ ಕಡೆ ಯಾವ್ಯಾವ ಇವರು ಬಿಜೆಪಿ ಶಾಸಕರುಗಳು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆನೂ ಕಾಮಗಾರಿಗಳು ನಡೀತಾ ಇದೆ. ಸೊ ಇವರು ಮಾಡಿರುವಂಥ ಆರೋಪಗಳೇನಿದೆಯಲ್ಲ, ಈಗೇನು ತಪ್ಪು ನಡೆದಿದೆ, ತನಿಖೆ ಆಗ್ತಾ ಇದೆ. ಆಮೇಲೆ ಬಿಟ್ಕಾಯಿನ್ ಬಗ್ಗೆ ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಇದು ಮಾಡ್ತಿದ್ರು ಅಂತ. ಸೊ ಜೈಲಧಿಕಾರಿಗಳನ್ನ ಇವತ್ತು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ಅದರಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ. ಎಲ್ಲರೂ ಕೂಡ ಅದರಲ್ಲಿ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಕೆಲವರು ಜೈಲಲ್ಲಿದ್ದಾರೆ, ಕೆಲವರು ಬೇಲಲ್ಲಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಕೋಕಾ ಹಾಕಲಾಗಿದೆ. ಸೊ ಎಲ್ಲ ಕೂಡ ನಡೀತಾ ಇದೆ, ಯಾವುದು ಕೂಡ ತನಿಖೆಯಿಂದ ಇದಾಗಿಲ್ಲ. ಓಕೆ ಮಾತಾಡ್ತೀನಿ. ಈ ಚರ್ಚೆ ನಾವು ಮುಂದುವರಿಸೋಣ. ಬಹಳಷ್ಟು ವಿಷಯಗಳನ್ನು ಮಾತನಾಡಿದ್ರೆ ಹಾಗೆ ಇಲ್ಲಿ ರಾಜಕೀಯದ ಆರೋಪ ಪ್ರತ್ಯಾರೋಪ ಕೂಡ ಅಷ್ಟೇ ಜೋರಾಗಿರುವಂಥದ್ದು. ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಇಡಿ ತನಿಖೆಯನ್ನ ಚುರುಕುಗೊಳಿಸ್ತೋ, ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದು ಕಡೆಯಲ್ಲಿ ಆಡಳಿತ ಪಕ್ಷ, ಮತ್ತೊಂದು ಕಡೆಯಲ್ಲಿ ಪ್ರತಿಪಕ್ಷ, ಇಬ್ಬರ ನಡುವೆಯೂ ಕೂಡ ವಾಗ್ಯುದ್ಧ ಬಹಳ ಜೋರಾಗಿ ಸಾಗ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿಯವರು ಇದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ಕೇಳಿದಂತಹ ಸಂದರ್ಭಗಳಲ್ಲಿ, ಪ್ರಶ್ನೆಗಳನ್ನು ಕೇಳಿದ ಸಮಯದಲ್ಲಿ ಒಂದು ಸ್ವಲ್ಪ ಸಿಟ್ಟಾಗಿಯೂ ಕೂಡ ಉತ್ತರ ಕೊಟ್ಟಿರುವಂಥದ್ದು ಕೂಡ ಕಂಡು ಬಂತು. BK ಹರಿಪ್ರಸಾದ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ನೋಡಿದರೆ ಅವರು ಯಾರ ಪರವಾಗಿ ಈ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಸಹಜವಾಗಿಯೇ ಮೂಡ್ತಾ ಇರುವಂತೆ ಕಂಡು ಬರ್ತಾ ಇತ್ತು. ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಹಗರಣಗಳ ಸುಳಿಯಲ್ಲಿ ಕಾಂಗ್ರೆಸ್ ಸರ್ಕಾರ, ಮತ್ತಿಬ್ಬರು ಸಚಿವರಿಗೂ ವಾಲ್ಮೀಕಿ ಲಿಂಕ್. ಹನಿ ಟ್ರ್ಯಾಪ್ ಅಂತ, ಹನಿ ಟ್ರ್ಯಾಪ್ ಒಂದು ಕಡೆ ಹವಾಲ. ಎಲ್ಲಿ ಬಂದಿದೆ? ಚಾರ್ಜ್ ಶೀಟ್ ಹಾಕಿಲ್ಲ, ವರದಿ ಬಂದಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಬಹುಕೋಟಿ ಹಗರಣ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಪ್ರಕರಣ ಸಂಬಂಧ ಈಗಾಗಲೇ ಮೊದಲ ವಿಕೆಟ್ ಪತನವಾಗಿದೆ. ಮಾಜಿ ಸಚಿವ ನಾಗೇಂದ್ರ, ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ಗೆ ಎಸ್ಐಟಿ ಮತ್ತೆ ನೋಟಿಸ್ ಕೊಟ್ಟಿದೆ. ಇಡಿ ಕೂಡ ಅಖಾಡಕ್ಕಿಳಿದಿದ್ದು ಕಾಂಗ್ರೆಸ್ನ ದೊಡ್ಡ ನಾಯಕರಿಗೂ ಢವಢವ ಶುರುವಾಗಿದೆ. ಹೌದು, ಇಡಿ ಅಧಿಕಾರಿಗಳ ಭರ್ಜರಿ ಬೇಟೆಗೆ ಎಸಿಯಲ್ಲಿ ಕೂತ ಕೈ ನಾಯಕರ ಬೆವರು ಇಳಿಯುತ್ತಿದೆ. ಯಾರ ಬುಡಕ್ಕೆ ಹಗರಣ ಬರುತ್ತೋ ಅನ್ನೋ ಟೆನ್ಷನ್ ಶುರುವಾಗಿದೆ. ಇನ್ನು ಈ ಅವ್ಯವಹಾರದಲ್ಲಿ ಇನ್ನೂ ಇಬ್ಬರು ಸಚಿವರು ಭಾಗಿಯಾಗಿರೋ ಮಾಹಿತಿ ಸಿಎಂಗೆ ಸಿಕ್ಕಿದ್ಯಂತೆ. ಹೋಟೆಲ್ ಶಾಂಗ್ರಿಲಾದಲ್ಲಿ ಸೇರಿದ್ರಂತೆ ಆ ಇಬ್ಬರು ಮಿನಿಸ್ಟರ್ಸ್. ಇದರಿಂದ ಅಲರ್ಟ್ ಆಗಿರೋ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಗದಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಇನ್ನಿಬ್ಬರು ಸಚಿವರು ಭಾಗಿಯಾದ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ನಾಗೇಂದ್ರ ಹಾಗೂ ಬಸನಗೌಡ ದದ್ದಲ್ ಅವರನ್ನ ಎಸ್ಐಟಿ ತೀವ್ರ ವಿಚಾರಣೆ ಮಾಡಿದೆ. ಮತ್ತೆ ವಿಚಾರಣೆಗೆ ಬರುವಂತೆಯೂ ನೋಟಿಸ್ ಕೊಟ್ಟಿದೆ. ವಿಚಾರಣೆ ವೇಳೆ ಆ ಇಬ್ಬರು ಸಚಿವರ ಹೆಸರು ಬಾಯ್ಬಿಟ್ರೆ ಕಂಟಕ ಎದುರಾಗಲಿದ್ದು ರಾಜ್ಯ ಸರ್ಕಾರಕ್ಕೆ ಮುಜುಗರ ಉಂಟಾಗುವ ಆತಂಕ ಹೆಚ್ಚಿದೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಸಿಎಂ ಆ ಇಬ್ಬರು ಸಚಿವರ ಪತ್ತೆಗೆ ಸಜ್ಜಾಗಿದ್ದಾರೆ. ಹೀಗಾಗಿ ಆಂತರಿಕವಾಗಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಯಾರು ಆ ಸಚಿವರು, ಅಕ್ರಮದಲ್ಲಿ ಅವರ ಪಾತ್ರವೇನು, ವಾಲ್ಮೀಕಿ ಹಗರಣಕ್ಕೂ ಅವರಿಗೆ ಏನು ಸಂಬಂಧ ಅನ್ನೋ ಮಾಹಿತಿ ತಿಳಿದುಕೊಳ್ಳುತ್ತಿದ್ದಾರೆ. ಅವರೇನಾದರೂ ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಸಂಪುಟದಿಂದ ಕೈಬಿಡುವ ಲೆಕ್ಕಾಚಾರ ಹಾಕಿದ್ದಾರೆ. ಈ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್ ಮಾಡಿದ್ದಾರೆ ಸಿಎಂ. ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರೆ ಇತ್ತ ಬಿಜೆಪಿ ನಾಯಕರು ಹಗರಣದಲ್ಲಿ ದೊಡ್ಡವರ ಹೆಸರು ಹೊರಗೆ ಬರ್ತಾವೆ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ. ಪರಿಶಿಷ್ಟ ವರ್ಗಗಳ ಜನರ ಶಾಪ ಈ ಸರ್ಕಾರವನ್ನ ಬಿಡಲ್ಲ ಅಂತ ಕಿಡಿಕಾರಿದ್ದಾರೆ. ಒಂದು ಕಡೆ ಲ್ಯಾಂಬೋರ್ಗಿನಿ ಕಾರ್ ಅಂತೆ, ಒಂದು ಕಡೆ ಹನಿ ಟ್ರ್ಯಾಪ್ ಅಂತೆ, ಹನಿ ಟ್ರ್ಯಾಪ್ ಒಂದು ಕಡೆ ಹವಾಲ ಅಂತೆ, ಒಂದು ಕಡೆ ಎಲೆಕ್ಷನ್ ಫಂಡ್ ಅಂತೆ. ಬ್ಯಾಂಕ್ ಅಧಿಕಾರಿಗಳು ಕರ್ಕೊಂಡೋಗಿ ಎಸ್ಟಿ ನಿಗಮದ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಒಬ್ಬ ಜವಾಬ್ದಾರಿ ಇಲ್ಲದಂತ ಉಪಾಧ್ಯಕ್ಷರು ಈ ಹನಿ ಟ್ರ್ಯಾಪ್ಸ್ ಮಾಡಿಸ್ತಾ ಇದಾರೆ ಅಂದ್ರೆ ನೋಡಿ ಆ ಪರಿಸ್ಥಿತಿ. ನಾನು ಹೇಳೋದು ಈ ಸರ್ಕಾರವನ್ನ ವಜಾ ಮಾಡಬೇಕು. ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಹಗರಣ ಏನು ಮಾಡಲ್ಲ, ಅದು ದಲಿತರ ದುಡ್ಡು ತಿಂದಿದ್ದಾರೆ. ಅದಕ್ಕೋಸ್ಕರ ತಕ್ಷಣ ಮಾಡಬೇಕು. ಮತ್ತು ಇನ್ನೂ 163 ಕೋಟಿ ಅದನ್ನ ತಕ್ಷಣ ಜಪ್ತಿ ಮಾಡಿ ನಿಗಮಕ್ಕೆ ತಿರುಗಿಸಬೇಕು. ಬಿಜೆಪಿ ಎಷ್ಟೇ ಕೆರಳಿಸಿದ್ರೂ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿಯೇ ಉತ್ತರ ಕೊಡುತ್ತಿದ್ದಾರೆ. ಚಾರ್ಜ್ ಶೀಟ್ ಹಾಕಿಲ್ಲ, ನನಗೆ ಇನ್ನೂ ಯಾವ ರಿಪೋರ್ಟ್ ಸಿಕ್ಕಿಲ್ಲ ಅಂತ ಸಿಎಂ ಹೇಳಿದ್ರೆ
ಈಗ ಇಡಿ ತನಿಖೆ ಅವಶ್ಯಕತೆ ಇರಲಿಲ್ಲ ಅಂತಾರೆ ಡಿಸಿಎಂ ಡಿಕೆಶಿ. ತನಿಖೆ ನಡೀತಾ ಇದೆ, ಇನ್ನೂ ವರದಿ ಬಂದಿಲ್ಲ, ಪ್ರಿಲಿಮಿನರಿ ವರದಿನೂ ಬಂದಿಲ್ಲ, ಫೈನಲ್ ವರದಿನೂ ಬಂದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಬರುತ್ತೆ. ಎಲ್ಲಿ ವರದಿ ಬಂದಿದೆ? ಎಲ್ಲಪ್ಪ ವರದಿ ಬಂದಿದೆ? ಎಲ್ಲಿ ಬಂದಿದೆ? ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ, ವರದಿ ಬಂದಿದೆ. ಚಾರ್ಜ್ ಶೀಟ್ ಹಾಕಿಲ್ಲ, ಇನ್ನೂ ಎನ್ಕ್ವೈರಿ ನಡಿ, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ವರದಿ ಬಂದಿದೆ ಅಂದ್ರೆ ಎಲ್ಲಿದೆ? ಕೊಡು, ದಾಖಲಾತಿ ಕೊಡು. ಇಡೀ ದಾಳಿ ಏನು ಅವಶ್ಯಕತೆ ಇರಲಿಲ್ಲ. ಆಲೇ ನಮ್ಮ SIT ಅವರೆಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. ಇಡಿ ಅವರು CBIನವರಿಗೆ ಪ್ರಾವಿಷನ್ ಇದೆ, ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದರೂ ಅವ್ಯವಹಾರ ಆಗಿತ್ತು ಅಂತಂದ್ರೆ ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ. ಇಡಿಗೆ ಏನು ಅವಶ್ಯಕತೆ ಏನು ಇರಲಿಲ್ಲ. ಇಡಿಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ. ಈಗ ಇಡಿ ಅವ್ರಿಗೆ ಅಧಿಕಾರ ಇದೆ, ಇಡಿ CBI IT ಅವ್ರಿಗೆ ಅಧಿಕಾರ ಇದೆ, ಮಾಡ್ತಾರೆ. ಅದೊಂದು ಗಂಭೀರ ಆರೋಪ ಆಗಿರೋದ್ರಿಂದ ಇಡಿ ಬಂದಿದೆ. ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಥವಾ ಸರ್ಕಾರಕ್ಕೆ ಹೇಳೋದು ಬೇಕಾಗಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಮಾತಾಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಇದು ಇಲ್ಲಿ ಯಾವ ಸ್ವರೂಪದಲ್ಲಿ ಆರೋಪಗಳಿದಾವೆ, ಹೇಗೆ ಉತ್ತರಗಳು ಸಿಗ್ತಾ ಇದ್ದಾವೆ ಅನ್ನೋದು ಕೂಡ ನೋಡ್ತಾ ಇದ್ವಿ. ಇಲ್ಲಿ ಬಹಳ ಮುಖ್ಯವಾಗಿ ಸೂರ್ಯ ಮುಕುಂದರಾಜ್ ಅವರೇ, ಇಲ್ಲಿ BK ಹರಿಪ್ರಸಾದ್ ಅವರು ಕೂಡ ಹೇಳ್ತಾ ಇದ್ರು, CBI ED ಇವರಿಗೆಲ್ಲೂ ಕೂಡ ಒಂದ್ ಕಡೆ ಉಪಮುಖ್ಯಮಂತ್ರಿಯವರು ಹೇಳ್ತಿದ್ದಾರೆ ED ಬರಬೇಕಾದ ಅವಶ್ಯಕತೆ ಏನಿತ್ತು ಈ ಪ್ರಕರಣದಲ್ಲಿ. ಆಲ್ರೆಡಿ SIT ಅವರು ತನಿಖೆಯನ್ನು ಮಾಡ್ತಾ ಇದ್ರು, ದಾಳಿಯನ್ನು ಮಾಡಿದ್ದಾರೆ, ದಾಖಲೆಗಳ ವಶಪಡಿಸ್ತಾ ಇದ್ದಾರೆ, ಹಣ ವಾಪಸ್ ಬರುವಂಥದ್ದು ಆಗ್ತಾ ಇದೆ. ಇದೆಲ್ಲವೂ ಕೂಡ ಆಗ್ತಾ ಇರುವಾಗ ED ಏಕಿತ್ತು ಅನ್ನೋಂತ ಕೇಳಿದ್ರೆ BK ಹರಿಪ್ರಸಾದ್ ಅವರೇ ಉತ್ತರವನ್ನು ಕೊಡ್ತಿದ್ದಾರೆ, ಇಲ್ಲ ED ಬೇಕಿತ್ತು, EDಯೂ ಕೂಡ ತನಿಖೆ ನಡೆಸುವಂಥ ಅಧಿಕಾರ ಇದೆ, ಅವರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಈ ವಿಚಾರದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನುವಂಥ ಎಲ್ಲವೂ ಕೂಡ ಗೊತ್ತಾಗಬೇಕು ಅಂತ ಹೇಳಿ. ಹಾಗಾದರೆ ಸರ್ಕಾರದಲ್ಲೂ ಕೂಡ ನಿಮ್ಮ ಪಕ್ಷದಲ್ಲೂ ಕೂಡ ಸಮರ್ಪಕವಾಗಿ ಈ ವಿಚಾರದಲ್ಲಿ ಅಭಿಪ್ರಾಯಗಳಿಲ್ವಾ? ಒಬ್ಬರು ಇದನ್ನ ಮುಂಚೆನೇ ಮಾತಾಡಿಕೊಂಡು ಪ್ರೆಸ್ ಮೀಟ್ ಮಾಡೋದಕ್ಕೂ ಸಡನ್ನಾಗಿ ಮಾಧ್ಯಮದವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಈಗ ನೀವೇನು ಪ್ರಶ್ನೆ ಕೇಳಿರ್ತೀರಾ ಅದಕ್ಕೆ ನಾನು ಇಲ್ಲಿ ಉತ್ತರ ಕೊಡ್ತಾ ಇರ್ತೀನಿ. ಸೊ ಹಿಂದೆ ಪಕ್ಷದಲ್ಲಿ ಏನು ತೀರ್ಮಾನ ಆಗಿರುತ್ತೆ, ಇದ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ಅವ್ರಿಗೆ ಇನ್ನೂ ಮಾಹಿತಿ ಕೊಟ್ಟಿರಲ್ಲ. ಸೊ ಇನ್ನೊಂದು ಹರಿಪ್ರಸಾದ್ ಅವ್ರು ಹೇಳಿರೋದು ED ತನಿಖೆ ಆಗಲಿ ಬಿಡಿ ಅಂತ. ಸಹಜವಾಗಿ ಯಾರು ಏನು ಬೇಡ ಅಂತ ಏನು ಹೇಳಲ್ಲ. ಸೊ ಅದು DK ಶಿವಕುಮಾರ್ ಅವ್ರಿಗೆ ED ಮತ್ತು CBI ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾಲೆಡ್ಜ್ ಇದೆ. ಪ್ರೊಸೀಡ್ ಆಫ್ ಕ್ರೈಮ್, ಯಾಕೆಂದರೆ ಅವ್ರ ಕೇಸು ಕ್ರ್ಯಾಶ್ ಆಗೋಗಿದೆ, ಸುಪ್ರೀಂ ಕೋರ್ಟಲ್ಲೂ ಕ್ರ್ಯಾಶ್ ಆಯಿತು, ನಿಲ್ಲಿಲ್ಲ ಕೇಸು. ಪ್ರೊಸೀಡ್ ಆಫ್ ಕ್ರೈಮ್ ಇಲ್ಲದೆ ಚಾರ್ಜ್ ಶೀಟ್ ಆಗಿರಬೇಕು, ಚಾರ್ಜ್ ಶೀಟ್ ಆದ ನಂತರ ಅದು ಪ್ರೊಸೀಡ್ ಆಫ್ ಕ್ರೈಮ್ ಅಂತ ಆಗಬೇಕು, ಪ್ರೊಸೀಡ್ ಆಫ್ ಕ್ರೈಮ್ ಆದಮೇಲೆ ED ಎಂಟ್ರಿ ಆಗುತ್ತೆ. ಚಾರ್ಜ್ ಶೀಟ್ ಆಗದೇ ಇರೋವಂಥ ಪ್ರಕರಣದಲ್ಲಿ ED ಬರೋದಕ್ಕೆ ಆಗೋದಿಲ್ಲ ಅನ್ನೋದು ನಾಲೆಡ್ಜಲ್ಲಿರುವಂಥದ್ದು. ಸೊ ಅದಕ್ಕೆ DK ಶಿವಕುಮಾರ್ ಅವರು ಆ ರೀತಿ ಕೇಳಿದ್ದಾರೆ. ಸೊ ಈ ಕಾನೂನಿನ ಇದು ವಿಚಾರವನ್ನು ಹರಿಪ್ರಸಾದ್ ಅವರು ಆಳವಾಗಿ ತಿಳ್ಕೊಂಡಿರಲಿಲ್ಲ. ಸೊ ನೇರವಾಗಿ ಕೇಳಿರಬೇಕು, ಅದಕ್ಕೆ ಅವರು ಉತ್ತರ ಕೊಟ್ಟಿರ್ತಾರೆ. ಸೊ ಇದನ್ನ ಪಕ್ಷ ಅಥವಾ ಅದು ಅಂತ ಓಕೆ. ಆದರೆ ಇಲ್ಲಿ ಶಿವಶಂಕರ್ ಅವರೇ, ಈ ಇಡೀ ಪ್ರಕರಣವನ್ನು ನೋಡಿದಂತಹ ಸಂದರ್ಭದಲ್ಲಿ ಆರಂಭದಿಂದಲೂ ಕೂಡ ನಾವು ನಾನಾ ಅಂಶಗಳು ಹೊರಗಡೆ ಬರ್ತಾ ಇದ್ವಿ. ಆದರೆ ಈಗ ಇಡಿಯೂ ಕೂಡ ಈ ಒಂದು ತನಿಖೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿನೇ ಯಾವ ಸ್ವರೂಪದಲ್ಲಿ ಇದು ಸರ್ಕಾರದ ಮಟ್ಟಿಗೆ ಇದರ ಪರಿಣಾಮಗಳೆಲ್ಲವೂ ಕೂಡ ತನಿಖೆ ನಂತರ ಏನು ಹೊರಬರುತ್ತೆ ಇವೆಲ್ಲವೂ ಕೂಡ ಒಂದು ಭಾಗ, ಅದು ತನಿಖೆಯ ಭಾಗವನ್ನು ಬಿಟ್ಬಿಡೋಣ. ಆದರೆ ರಾಜಕೀಯವಾಗಿ ಈ ಸರ್ಕಾರದ ಇಮೇಜ್ ಏನು ಕ್ರಿಯೇಟ್ ಮಾಡಬೇಕು ಅಂತ ಹೊರಟಿದ್ರು, ಸಿದ್ದರಾಮಯ್ಯವರು ತಮ್ಮ ಬಜೆಟ್ನಲ್ಲಿ ಹೇಳ್ಕೊಂಡಿದ್ರು, ನಮ್ಮದೊಂದು ಭ್ರಷ್ಟಮುಕ್ತ ಆಡಳಿತವನ್ನು ಕೊಡ್ತೀವಿ, ಭ್ರಷ್ಟಾಚಾರವನ್ನು ಸಹಿಸದ ಆಡಳಿತ ಕೊಡ್ತೀವಿ ಅಂತ ಹೇಳಿದರು. ಆ ಇಮೇಜ್ ಕ್ರಿಯೇಟ್ ಮಾಡಿಕೊಳ್ಳುವಂತಹ ಉದ್ದೇಶಕ್ಕೆ ಹೆಂಗೆ ಹೊಡೆತ ಕೊಟ್ಟಿದೆ ಇದು ಅಂತೇಳಿ? ಪ್ರಸಾದ್, ನೀವು ಹೇಳಿದ ಹಾಗೆ ಈ ಸರ್ಕಾರ ಈ ಪ್ರಕರಣ ಅಂದ್ರೆ ಹಗರಣ ನಡೆದಿದೆ. ಈ ಹಗರಣ ನಡೆದಾಗ ತಾನೇನ್ ಮಾಡಬೇಕೋ, ಯಾವಾಗ ಏನನ್ನ ಮಾಡಬೇಕೋ ಅದನ್ನ ಇನ್ ಟೈಮ್ ಮಾಡ್ಬಿಟ್ಟಿದ್ದಿದ್ರೆ ಇಷ್ಟು ದೊಡ್ಡದಾಗಿ ಸ್ನೋಬಾಲ್ ಆಗ್ತಾ ಇರ್ಲಿಲ್ಲ. ಇದು ನೀವು ಹೇಳ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ ನಾನು, ಅದು ಕರೆಕ್ಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಇದು ಕಡಿಮೆ ಹಗರಣ ಅಲ್ಲ. ಅದು ಅಲ್ಲದೆ ಇದು ಯಾಕೆ ಸೀರಿಯಸ್ ಆಗುತ್ತೆ, ಸಿದ್ದರಾಮಯ್ಯ ಅವರು ನೀವು ನೆನ್ನೆ ಕೇಳ್ತಾ ಇದ್ರಿ, ಚೀಫ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯ ಅವರು ಇದು ಹೇಗೆ ಹೊಣೆಗಾರರಾಗ್ತಾರೆ ಅಂತ. ಹೇಗಾಗ್ತಾರೆ ಅಂತಂದ್ರೆ, ಆಫ್ಟರ್ ಆಲ್ ಚಂದ್ರಶೇಖರ್ ಅವ್ರು ಬಂದು ಇದು ಸರ್ಕಾರಿ ಅಧಿಕಾರಿ, ಅಲ್ಲಿ ಸೂಪರಿಂಟೆಂಡೆಂಟ್, ಅವರು ಸ್ಯೂಸೈಡ್ ಮಾಡಿಕೊಂಡು ಸ್ಯೂಸೈಡ್ ನೋಟ್ ಅನ್ನ ಬಿಟ್ಟು ಹೋಗಿದ್ದಾರೆ. ಆ ಸ್ಯೂಸೈಡ್ ನೋಟ್ ಅಲ್ಲಿ ಕೆಲವು ಪ್ರಸ್ತಾಪಗಳು ಕ್ಲಿಯರ್ ಆಗಿದೆ. ಅದನ್ನ ಬೇಸಿಸ್ ಇಟ್ಕೊಂಡು ವಿತಿನ್ ನೋ ಟೈಮ್ ಸರ್ಕಾರ ಆಕ್ಟ್ ಮಾಡ್ಬೇಕಾಗಿತ್ತು. ಅಂದ್ರೆ ಮೇ 26 ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅವಾಗಿಂದ ಹಗರಣ ಬೆಳಕಿಗೆ ಬರುತ್ತೆ. ಈಗ ಅದು ನಾಗೇಂದ್ರ ಅವರು ರಿಸೈನ್ ಮಾಡಿದ್ಯಾ ಅವತ್ತು,
ಜೂನ್ 6ನೇ ತಾರೀಕು ಸುಮಾರು 10 ದಿನ ಅಲ್ಲಿ ಹೋಗಿದೆ. ಆ 10 ದಿನ ಏನಾಯ್ತು? ಯಾಕೆ ಸಿಎಂ ಅವರು ಅಷ್ಟೊಂದು ಇವಾಗ ಹೇಳ್ತಾ ಇದ್ದಾರೆ, ಯಾರೋ ಇನ್ನಿಬ್ರು ಮಿನಿಸ್ಟರ್ಗಳಿದ್ದಾರೆ ಅವ್ರನ್ನ ಸಂಪುಟದಿಂದ ಅಲ್ಲ, 10 ದಿವಸ ಕಳೆದು ರಾಜೀನಾಮೆ ಕೊಟ್ಟಿರೋ ಒಂದು ಭಾಗ ಶಿವಶಂಕರ್ ಅವರೇ, ಈ ಸೂಸೈಡ್ ಆದ ಮಾರನೇ ದಿವಸ ನಾಗೇಂದ್ರ ಅವರೇ ಕೂತ್ಕೊಂಡು ಒಂದು ವಿಸ್ತೃತವಾದಂತಹ ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಎಷ್ಟು ತಾನಿಂಥ ಅದ್ಭುತವಾಗಿ ಆಡಳಿತಗಾರ, ನಾನು ಹಿಂಗೆ ಇದರಲ್ಲಿ ಇನ್ವಾಲ್ವೇ ಆಗಿಲ್ಲ, ಯಾವ ರೀತಿಯಲ್ಲಿ ಕೇವಲ ಅಧಿಕಾರಿಗಳು ಮಾತ್ರ ಸೇರಿಕೊಂಡು ಮೆಸೇಜು ಕೂಡ ಬರ್ದಂಗೆ SMS ಕೂಡ ಬರೋದನ್ನು ತಡ್ಕೊಂಡು ಇವರೇ ಎಲ್ಲ ಸೇರಿಕೊಂಡು ಹಣ ಇದು ಮಾಡಿದರು. ಅಷ್ಟೇ ಒಂದು ಲೆಕ್ಕ ಕೊಟ್ಟಿದ್ರು ಅವತ್ತು ಬೇರೆ. ಇವತ್ತು ಇಷ್ಟು ಕೋಟಿ ಹಣ ವಾಪಸ್ ಬಂದಿದೆ, ನಾಳೆಗೆ ಇಷ್ಟು ಬರುತ್ತೆ, ನಮಗೆ 80 ಕೋಟಿ 88 ಕೋಟಿ ಎಷ್ಟು ಹೋಗಿದೆಯೋ ಆ ಎಲ್ಲ ಹಣವನ್ನು ಕೂಡ ನಾವು ವಿದಿನ್ ನೋ ಟೈಮ್ ವಾಪಸ್ ತರ್ಕೊಳ್ತೀವಿ ಅಂತ. ಇದುವರೆಗಿನ ರಿಪೋರ್ಟ್ ಪ್ರಕಾರ ಸುಮಾರು ಬರೀ 28 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ಅವರು ಅವತ್ತೇನೆ 50 ಕೋಟಿ ಬಂದಿದೆ ಅಂತ ಹೇಳ್ತಾ ಇದ್ರು. ಅದೇ ಈಗ ಸಿಎಂ ಅವರು ರಾಜಕೀಯವಾಗಿ ನೀವು ಕೇಳ್ತಾ ಇದ್ರಲ್ಲ, ಸಿಎಂ ಅವ್ರ ಪ್ರಶ್ನೆ ಎಲ್ಲಿ ಬರುತ್ತೆ? ಇದಕ್ಕೆಲ್ಲ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ಅಲ್ಲೆಲ್ಲೋ ರಿಪೋರ್ಟರ್ಗಳ ಮೇಲೆ ಗೆದ್ರು ಬಿಡೋದಲ್ಲ. ಹೇಯ್ ಓಯ್ ಏನಯ್ಯ ಬಾರಯ್ಯ ಅಂತ ಮಾತಾಡ್ಕೊಂಡು ರಿಪೋರ್ಟರ್ಗಳನ್ನ ಹೇಗಂದ್ರೆ ಹಂಗ್ ಮಾತಾಡಿದ ತಕ್ಷಣ ಇದು ಏನೋ ಮುಚ್ಚೋಗ್ಬಿಡುತ್ತೆ ಅಥವಾ ಮುಗ್ದೋಗ್ಬಿಡುತ್ತೆ ಅಂತ ಅನ್ಕೊಳ್ಬಾರ್ದು. ಸಿಎಂ ಅವರು ಒಬ್ರು ದೊಡ್ಡ ನಾಯಕ, ಅವರು ಸರಿಯಾಗಿ ನಡ್ಕೊಳ್ಬೇಕು. ಅಂದ್ರೆ ಈ ವಿಚಾರದಲ್ಲಿ ರಿಪೋರ್ಟರ್ಸ್ ಕ್ವಶನ್ಸ್ ಕೇಳುವಾಗ ಅದನ್ನ ಸರಿಯಾಗಿ ಸಭ್ಯತೆಯಿಂದ ಆನ್ಸರ್ ಮಾಡ್ಬೇಕು. ಏನಯ್ಯ ಬಾರಯ್ಯ ನೀನ್ ಮಾಡ್ತೀಯನಯ್ಯ ತನಿಖೆ ಅಂತ ಯಾವ್ದೋ ಒಂದು ಪ್ರಕರಣದಲ್ಲಿ ಹೇಳೋದು, ಏಯ್ ಇದು ಚಾರ್ಜ್ ಶೀಟೇ ಬಂದಿಲ್ಲ, ವರದಿಯನ್ನ ಯಾಕೆ ಹೇಳ್ತೀಯ? ಇದು ಚೀಫ್ ಮಿನಿಸ್ಟರ್ ಬಿಹೇವಿಯರ್. ಇದನ್ನು ಕೂಡ ಅವರು ಸರಿ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಹಿಂಗೆಲ್ಲ ಕೂಗಾಡೋದ್ರ ಬದಲು ಅವ್ರು ಮಾಡ್ಬೇಕಾದ ಕೆಲಸವನ್ನ ಮಾಡ್ಬೇಕು. ಏನದು ಕೆಲಸ ಅಂದ್ರೆ ಫಸ್ಟ್ ಮಾಡ್ಲಿಲ್ಲ. ಏನಂದ್ರೆ ನಾಗೇಂದ್ರ ಅವರು ರಿಸಿಗ್ನೇಷನ್ ತಗೊಂಡ್ರಲ್ಲ, 10 ದಿನ ಯಾಕೆ, ಆ 10 ದಿನದಲ್ಲಿ ಏನ್ ನಡೀತು ಅನ್ನೋದನ್ನ ಅವ್ರು ಹೇಳ್ಬೇಕು. ಅವ್ರು ಈ ತರ ಹೇಳ್ಬಹುದು, ಇಲ್ಲ ನಾವು ತಿಳ್ಕೊಳ್ಬೇಕಾಯ್ತು ವಿಷಯ, ಇದು ರೆಸಿಗ್ನೇಷನ್ ತಗೊಳ್ಳೋದಕ್ ಮುಂಚೆ ನಾವು ಅದನ್ನ ಡ್ಯೂ ಡೆಲಿಜೆನ್ಸ್ ಮಾಡ್ತಾ ಇದ್ದೀವಿ ಅಂತ ಅದನ್ನಾದ್ರೂ ಹೇಳಿ. ಇಲ್ದೆ ಹೋದ್ರೆ ಅಲ್ಲಿ ಏನ್ ನಡೀತು? ಯಾಕೆ ಒಂದ್ ಕಡೆ ಹೇಳಿದ್ರು ನಾವು ನಾಗೇಂದ್ರ ಅವರ ರೆಸಿಗ್ನೇಷನ್ ಕೇಳಲೇ ಇಲ್ಲ ಅಂತ ಸಿಎಂ ಅವ್ರು ಹೇಳಿದ್ರು. ಯಾಕೆ ಹೇಳಿದ್ರು? ಯಾಕೆ ಕೇಳಲಿಲ್ಲ? ಆಮೇಲೆ ಕೇಳಲಿಲ್ಲ ಅಂದ ಮೇಲೆ ತಗೊಂಡಿದ್ದು ಯಾಕೆ? ಈಗ ನಡೀತಾ ಇರೋದೇನು? ಕೊನೆಗೆ ಇಡಿ ಅಂತ ಈಗ ನೀವೇ ಮಾಡಿದ್ದಿದ್ರೆ ಇದು ಒಂದ್ ರೀತಿಯ ಲಾಜಿಕಲ್ ಕನ್ಕ್ಲೂಷನ್ ರಾಜ್ಯ ಸರ್ಕಾರನೇ ಈ ಪ್ರಕರಣಕ್ಕೆ ಕೊಟ್ಟಿದ್ದಿದ್ರೆ ಇಡಿನೋ ಸಿಬಿಐಯೋ ಬರುವಂತ ಪ್ರಮೇಯ ಬರ್ತಾ ಇರ್ಲಿಲ್ಲ. ಸೊ ಅದು ಕೂಡ ಈ ಪ್ರಕರಣ ನಡೆದಿದ್ದು, ಈ ಹಣದ ಟ್ರಾನ್ಸಾಕ್ಷನ್ ನಡೆದಂತ ಸಮಯ ಯಾವುದು? ಅಲ್ಲಿ ಒಂದ್ ಕಡೆ ಎಲೆಕ್ಷನ್ಸ್ ನಡೀತಾ ಇದೆ, ಇಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಂತ ಇವರೇ ಹೇಳ್ತಾರೆ. ಕೋಡ್ ಆಫ್ ಕಂಡಕ್ಟ್ ಇರುವಾಗ ಇದನ್ನ ಹಣವನ್ನ ಎಲ್ಲ ಹೆಂಗಂದ್ರೆ ಹಂಗೆ ಏನು ಅಕೌಂಟ್ಗಳನ್ನು ಓಪನ್ ಮಾಡಿ ದಿಢೀರ್ ಅಕೌಂಟ್ಗಳು ಓಪನ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆಮೇಲೆ FD ನೀವು ಹೇಳಿದ ಹಾಗೆ ಒಂದು FD ನಲ್ಲಿ ಹಾಕಿ ಅದ್ರ ಮೇಲೆನೆ ಓಡಿ ತಗೊಂಡಿದ್ದಾರೆ. ಇದೆಲ್ಲ ಏನಂದ್ರೆ ಈ ಹಣವನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಂತ ಹೇಳ್ತಾರಲ್ಲ, ಆ ತರದ್ ನಡೆದಂತ ಒಂದು ಕ್ರಿಯೆ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಇದೆ. ನಾವ್ ಇಲ್ಲಿ ಕೂತ್ಕೊಂಡು ಮೀಡಿಯಾ ಟ್ರಯಲ್ ಮಾಡಬಾರ್ದು, ಆ ಜವಾಬ್ದಾರಿ ನಮ್ಗಿದೆ. ಆದರೆ ಸಿಎಂ ಅವರು ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗತ್ತೆ. ಅವ್ರೇನೋ ಅವ್ರು ಹಗರಣ ಮಾಡಿದ್ರು, ಅವ್ರು ದುಡ್ಡು ತಗೊಂಡೋದ್ರು ಅಂತ ಪ್ರತಿಪಕ್ಷದವ್ರು ಹೇಳ್ಬಹುದು. ಅದಕ್ಕೆ ಅವ್ರು ಉತ್ತರ ಕೊಟ್ಕೊಳ್ಳಿ, ಇದು ನಮ್ ಕೆಲ್ಸ ಅಲ್ಲ. ನಾವ್ ಕೇಳ್ಬೇಕಾಗಿರೋದು ಪ್ರಶ್ನೆ, ಅವ್ರು ಕೊಡ್ಬೇಕಾಗಿರೋದು ಉತ್ತರ. ಆ ಉತ್ತರವನ್ನ ಅವರು ಸಭ್ಯತೆಯಿಂದ ಕೊಡ್ಬೇಕು. ನಾನು ಇವಾಗ ಕೇಳಿಸ್ಕೊಂಡೆ, ಈಗ ಏಯ್ ಓಯ್ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್. ನಾನು ಕೂಡ ಏಯ್ ಓಯ್ ಅಂತ ಯಾಕೆ ನಾನೇನು ಹೇಳಿದೆ ಅಂದ್ರೆ ಅದು ಅವ್ರು ಮಾಡಿದನ್ನ ರಿಪೀಟ್ ಮಾಡಕ್ಕೆ ಇದು ಸಂಸ್ಕಾರ ಅಲ್ಲ, ಒಳ್ಳೇದಲ್ಲ ಅದು. ಯಾಕೆ ಇನ್ನೊಂದು ಕಡೆ ಮುಡ ಹಗರಣ ಇದೆ. ಇದನ್ನ ಏನಂತಂದ್ರೆ ಅವ್ರು ಇವತ್ತು ಪ್ರೂವ್ ಮಾಡ್ಬೇಕಾದ ಏನಂತಂದ್ರೆ ಅವ್ರು ನಿಜವಾಗ್ಲೂ ಒಬ್ಬ ಎವಾಲ್ಡ್ ಮತ್ತೆ ಸೀಸನ್ಡ್ ಪೊಲಿಟಿಷಿಯನ್, ಸದ್ದಿ ಉತ್ತಮ ರಾಜಕಾರಣಿ ಮತ್ತೆ ಅನುಭವ ಇರುವಂತ ಆಡಳಿತಗಾರ. ಈ ತರದ್ ಏನೋ ಒಂದು ನಡೆದಿದೆ, ಇದು ನಡೆದಾಗ ನಾವು ಇದಕ್ಕೆ ತಕ್ಕ ಕ್ರಮ ತಗೊಳ್ಳುವಂತಹ ನಾನೊಬ್ಬ ಚೀಫ್ ಮಿನಿಸ್ಟರ್ ಅನ್ನೋದನ್ನ ತೋರಿಸ್ಕೋಬೇಕಾಗತ್ತೆ. ಅದು ನೀವು ನಿನ್ನೆ ನನ್ಗೊಂದು ಪ್ರಶ್ನೆ ಕೇಳ್ತಾ ಇದ್ವಿ, ಇವರು ಸಿಎಂ ಅವ್ರದ್ದು ಇಲ್ಲಿ ಜವಾಬ್ದಾರಿ ಏನ್ ಬರುತ್ತೆ ಅಂತ. ರಾಜಕೀಯವಾಗಿ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಸರ್ಕಾರಕ್ಕೆ ಬಂದಿರುವಂತ ಒಂದು ದೊಡ್ಡ ಇದನ್ನು ಮೊದಲನೇ ವಾರದಲ್ಲೇನೆ ಇವ್ರದ್ದು ಇದು ಭ್ರಷ್ಟಾಚಾರದ ಕಳಂಕ ತಟ್ಕೊಳ್ಳೋದು ಬರದೇ ಇರೋ ತರ ನೋಡ್ಕೋಬೇಕಾಯ್ತು ಸಿದ್ದರಾಮಯ್ಯನವ್ರು. ಯಾಕಂದ್ರೆ ಅವರ ಹಿನ್ನೆಲೆ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ, ಇದೆಲ್ಲ ಯಾಕೆ ಬಿಟ್ಕೊಂಡ್ರು, ಹಿಂಗೆಲ್ಲ ಯಾಕಾಯ್ತು. ಆಮೇಲೆ ಬೆಲೆ ಏರಿಕೆ ಮತ್ತೆ ಭ್ರಷ್ಟಾಚಾರ, ಇವೆರಡು ಇವತ್ತಿನ ಚಾಲೆಂಜ್. ಇದ್ರ ಜೊತೆಗೆ ಮಾನ್ಸೂನ್ ಸೆಷನ್ ಬರ್ತಾ ಇದೆ. ಆ ಮಾನ್ಸೂನ್ ಸೆಷನ್ ಅಷ್ಟೇ ಈ ಬಿಜೆಪಿನವ್ರು ಅಷ್ಟೇ ಇಲ್ಲೆಲ್ಲ ಮಾತಾಡ್ತಾ ಇದ್ದಲ್ಲ, ಸೆಷನ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಅನುಮಾನ ಇದೆ. ಯಾಕೆ ಅಂತಂದ್ರೆ ಇವ್ರದ್ದು ಅಡ್ಜಸ್ಟ್ಮೆಂಟ್ ರಾಜಕೀಯ ಹೆಂಗ್ ನಡೀತು ಅಂದ್ರೆ, ಬೆಳಗಾವಿನಲ್ಲಿ ಇವ್ರು ಹೆಂಗೆ ಸರ್ಕಾರನ ಬಿಟ್ಬಿಟ್ರು ಸುಮ್ನೆ. ಆಮೇಲೆ ಈಗ ಇದು ಬಜೆಟ್ ಅಧಿವೇಶನದಲ್ಲಿ ಇವ್ರು ಹೇಗೆ
ಸರ್ಕಾರದ ಜೊತೆನೆ ಶಾಮೀಲಾಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ರಾಜಕೀಯ, ಅಡ್ಜಸ್ಟ್ಮೆಂಟ್ ಅಂತ ನಾನ್ ಹೇಳಿದ್ದಲ್ಲ, ಇವರ ಬಿಜೆಪಿಯ ಶಾಸಕನೇ ನಮ್ಮೆಲ್ರಿಗೂ ಮೀಡಿಯಾಗೆ ಗೊತ್ತಾಗುವ ಹಾಗೆ ಜೋರಾಗಿ ಕೂಗಿ ಹೇಳಿದ್ರು. ಇಲ್ಲಿ ಇದು ಬೆಳಗಾವಿ ಅಧಿವೇಶನ ನಡೆಯುವಂತ ಸಮಯದಲ್ಲಿ ಈಗ ಯಾರನ್ನ ಲೀಡರ್ ಮಾಡಿದಾರೋ ಅವ್ರ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತ ಹೇಳಿದ್ ಯಾರು? ಈಗ ಬಿಜೆಪಿ ಕೂಡ ಅದನ್ನ ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ನಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ, ಈಗ ಕಾಂಗ್ರೆಸ್ ಜೊತೆಗೆ ಅಥವಾ ಆಡಳಿತ ಪಕ್ಷದ ಜೊತೆಗೆ ನಾವು ಶಾಮೀಲಾಗೋದಿಲ್ಲ, ನಾವು ಅವ್ರನ್ನ ಸರಿಯಾಗಿ ಜನಗಳ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ. ಸೋಮವಾರ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಇವ್ರದೆಲ್ಲ ಅಲ್ಲಿ ಅಧಿವೇಶನ ನಿಜವಾಗ್ಲೂ ನಡೆಯುತ್ತಾ ಇಲ್ಲ ಅದೊಂದು ಡ್ರಾಮಾ ಆಗುತ್ತಾ? ಸೊ ಇದು ಇಬ್ರಿಗೂನು ಅಂದ್ರೆ ಈಗ ಇದು ಇನ್ನೊಂದು ನಡೆದಿದೆ ರಾಜಕೀಯ. ಕೊನೆಯದಾದ ಪಾಯಿಂಟ್, ಕಾಂಗ್ರೆಸ್ ಅಲ್ಲೂ ಕೂಡ ಬಣಗಳು ಹೆಂಗಾಗಿದೆ ಅಂದ್ರೆ ಒಂದು ಕಡೆ ಸಿಎಂ ಬಣ, ಇನ್ನೊಂದ್ ಕಡೆ DCM ಬಣ ಅಂತಿತ್ತು. ಇವೆರಡರ ಮಧ್ಯದಲ್ಲಿ ಒಂದು ನ್ಯೂಟ್ರಲ್ ಬಣ ಅಂತ ಒಂದಿತ್ತು. ಅದೇ ಆ ಬಣದ ಧ್ವನಿನೇ ಇವಾಗ ಇವರು ಯಾರು BK ಹರಿಪ್ರಸಾದ್ ಅವರು ಮಾತಾಡ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಅವ್ರು ಸಿಕ್ಕಿರೋದು ಅವ್ರಿಗೂ ಬೇಕಾಗಿದೆ, ಮೂಡ ಹಗರಣದಲ್ಲಿ ಹಿಂಗಿದೆ ಅಂತ, ಅದನ್ನು ಉಪಯೋಗಿಸೋಣ ಅಂತ ಈ ತರದ್ದು ವಿಧವಾದಂತ ರಾಜಕೀಯ ನಡೀತಾ ಇದೆ. ಹೀಗಿರುವಾಗ ಬರ್ತಾ ಇರುವಂತಹ ಮಾನ್ಸೂನ್ ಅಧಿವೇಶನ ನಿಜವಾಗ್ಲೂ ಅಧಿವೇಶನ ಆಗುತ್ತಾ ಇಲ್ಲ ಪ್ರಹಸನ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನಿಜ ಶಿವಶಂಕರ್ ಅವರೇ. ಆದರೆ ಇಲ್ಲಿ ಮೋಹನ್ ಅವರೇ, ಒಂದು ಕಡೆಯಲ್ಲಿ ಆಡಳಿತ ಪಕ್ಷದವರು ನಾನಾ ಸ್ವರೂಪದ ಸಮರ್ಥನೆ ಹೇಳ್ತಾರೆ. BK ಹರಿಪ್ರಸಾದ್ ಅಂತವ್ರು ಹೇಳ್ತಾರೆ ಹೌದು IT, CBI, ED ಇವರೆಲ್ಲರೂ ಕೂಡ ತನಿಖೆಯನ್ನು ನಡೆಸಬೇಕಾಗತ್ತೆ ಇಂತಹ ಪ್ರಕರಣಗಳು ನಡೆದಾಗ ಅನ್ನೋದನ್ನು ಅವರೇ ಹೇಳ್ತಾರೆ. ಅಂದರೆ ಸರ್ಕಾರವೂ ಕೂಡ, ಕಾಂಗ್ರೆಸ್ನಲ್ಲೂ ಕೂಡ ಬೇರೆ ಬೇರೆ ವಾಯ್ಸ್ ಇರುತ್ತೆ. ಆದರೆ BJPಯ ಕಡೆಗಿರುವಂಥ ಪ್ರಶ್ನೆನೇ ಯಾವತ್ತೂ ಕೂಡ ಶಿವಶಂಕರ್ ಅವರು ಅದನ್ನೇ ಎತ್ತಿದ್ರು. BJP ಕಡೆಗಿರುವಂಥ ಪ್ರಶ್ನೆ ಇಂಥದ್ದು, ನೀವು ಹೌದು ಇದನ್ನು ಪ್ರಸ್ತಾಪ ಮಾಡ್ತೀರಿ, ಈಗೇನೋ ಒಂದು ಆ್ಯಕ್ಷನ್ ಆಗಿದೆ ಹಾಗಾಗಿ ಇಲ್ಲ ನಮ್ಮಿಂದಾಗಿನೇ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದೀರಿ ಅನ್ನೋದನ್ನು ಬಿಟ್ಟರೆ ನಿಜಕ್ಕೂ ಒಂದು ಪ್ರತಿಪಕ್ಷವಾಗಿ ಇದನ್ನು ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಮಾಡ್ತೀರಿ, ಅದು ಮುಂದುವರಿಯುತ್ತೆ? ನೋಡಿ ಹರಿಪ್ರಸಾದ್, ಇಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನಮ್ಮ ಸಂಘಟಿತ ಹೋರಾಟದ ಫಲವಾಗಿಯೇ ಇವತ್ತು ನಾಗೇಂದ್ರ ಅವರು ರಿಸೈನ್ ಮಾಡೋದು, ತನಿಖೆಗೊಳಪಡಿಸಿರೋದು. ತಿರ್ಗಾ ದದ್ದಲ್ ಅವರಾಗ್ಬೋದು, ಅವ್ರನ್ನ ತನಿಖೆಗೊಳಪಡಿಸಿರೋದಾಗ್ಬೋದು. ತಿರ್ಗಾ ಮೂಡ ಹಗರಣದಲ್ಲೂ ಅಷ್ಟೇ ನಮ್ಮ ಸಂಘಟಿತ ಹೋರಾಟದ ಫಲವಾಗೇನೆ ಇವತ್ತು ಸರ್ಕಾರ ಈ ರೀತಿ ಬೆಚ್ಚಿಬಿದ್ದಿರೋದು. ಸಿದ್ದರಾಮಯ್ಯನವ್ರ ಬಾಯಲ್ಲಿ ಆ ರೀತಿಯಾದಂಥ ಮಾತುಗಳು ಬರ್ತಾ ಇರೋದು ಇವತ್ತು ಮಾಧ್ಯಮದ ಮುಂದೆ. ಇಲ್ಲಾಂದರೆ ಆ ರೀತಿ ಮಾತುಗಳೆಲ್ಲ ಅವ್ರು ಆಡಿದವ್ರಲ್ಲ. ಅವರು ನೀವು ಹಿಂದೆ ತೆಗೆದು ನೋಡಿದ್ರೆ ಆ ಥರ ಹೋಗೋ ಬಾರೋ ಅಂತೆಲ್ಲ ನಾವು ಇವಾಗ ಮಾಧ್ಯಮದ ಮುಂದೆ ಮಾತಾಡಿದ್ರಲ್ಲ. ಸೊ ಅಲ್ಲಿ ತೋರಿಸಿದವ್ರ ಫ್ರಸ್ಟ್ರೇಷನ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟಿತ ಹೋರಾಟದ ಫಲವಾಗೇ ಇವತ್ತು ಈ ರೀತಿ ಆಗಿರೋದು. ಆಯ್ತಲ್ಲ. ಎರಡನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಹರಿಪ್ರಸಾದ್. ಈ ಕಾಂಗ್ರೆಸ್ ಏನು ಮಾಡ್ಕೊಂಡಿದೆ ಅಂದರೆ ದಲಿತರನ್ನ ಟೇಕನ್ ಫಾರ್ ಗ್ರಾಂಟೆಡ್. ಚುನಾವಣೆ ಬಂದರೂ ಅಷ್ಟೇ, ಅಧಿಕಾರಕ್ಕೆ ಬಂದ ಮೇಲೂ ಅಷ್ಟೇ ಅವ್ರ ಹೆಸರಿನಲ್ಲಿ ಚುನಾವಣೆ ಗೆಲ್ಲೋದು, ಗೆದ್ದ ಮೇಲೆ ಅವ್ರ ಹೆಸರಿನಲ್ಲಿ ಒಂದಷ್ಟು ಹಣನ ಎತ್ತಿಡೋದು, ಅದಾದ ನಂತರ ಆ ಹಣವನ್ನು ಇವರೇ ನುಂಗು ನೀರು ಕುಡಿಯೋದು, ನಿಜವಾದ ಫಲಾನುಭವಿಗಳಿಗೆ, ನಿಜವಾದ ದಲಿತರುಗಳಿಗೆ ತಲುಪೋದೇ ಇಲ್ಲ. ಈ ವಾಲ್ಮೀಕಿ ಹಗರಣದ ಇದು ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ಲು. 187 ಕೋಟಿ ಹಗರಣ ಇವತ್ತು ದಲಿತ ಹೆಸರಿನಲ್ಲಿ ತೆಗಿದ್ದಾರೆ. ಮತ್ತು ಇನ್ನೊಂದು, ದಲಿತರಿಗೆ ಇಟ್ಟಿದ್ದಂಥ ಹಣ 11,000 ಕೋಟಿ ಹೋದ್ಸಲಿ ಡೈವರ್ಟ್ ಮಾಡಿದ್ದಾರೆ. ತಿರ್ಗಾ ಈ ಸಲ ಬಜೆಟ್ನಲ್ಲೂ ಮತ್ತೆ 14,000 ಕೋಟಿ ಡೈವರ್ಟ್ ಮಾಡಿದ್ದಾರೆ. ತಿರ್ಗಾ ಮೊನ್ನೆ ತಾನೇ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ನವರು ಸೆಕ್ರೆಟರಿಗೆ ಒಂದು ಪತ್ರ ಬರೆದಿದ್ದಾರೆ, ನೀವು 14,730 ಕೋಟಿ ದಲಿತರ ಹಣನ ಡೈವರ್ಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ದಲಿತರ ಹೆಸರಿನಲ್ಲಿ ರಾಜಕಾರಣ ಮಾಡಿಕೊಂಡು ದಲಿತರ ಹಣವನ್ನೇ ಇವ್ರು ನುಂಗೋದು ಅಥವಾ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡು ಬರ್ತಾರೆ. ನೋಟಿಸ್ ಕೊಟ್ಟಿದ್ದಾರೆ, ಕಂಟಿನ್ಯೂ ಮಾಡ್ಬಿಟ್ಟು ಈ ರೀತಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ನಿಜ. ಆದ್ರೆ ಪ್ರಶ್ನೆ ಇರುವಂಥದ್ದು once again, ನೀವು ಸರ್ಕಾರವನ್ನು ನಡೆಸಿದ್ರಿ, ನೀವು ಯಾಕೆ ಆ ಲೂಪೋಲನ್ನು ಮುಚ್ಚುವಂಥ ಕೆಲಸವನ್ನು ಮಾಡಲಿಲ್ಲ? ಅದೇ ಕಾನೂನಿನಲ್ಲಿ ಇತ್ತಲ್ಲ, SCP TSP ಯಲ್ಲಿರುವಂಥ ಒಂದು ಲೂಪೋಲ್ ಇದೆಯಲ್ಲ, ಅದನ್ನ ಯಾಕೆ ಮುಚ್ಚುವಂಥ ಕೆಲಸವನ್ನು ನಿಮ್ಮ ಸರ್ಕಾರ ಇದ್ದಾಗ ಮಾಡಲಿಲ್ಲ? ಇವತ್ತು ನೀವು ಅವ್ರ ಕಡೆಗೆ ಹೇಳ್ತಾ ಇದ್ದೀರಿ. ಹರಿಪ್ರಸಾದ್, ಅದು ಲೂಪ್ ಅಲ್ಲ, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಅದು ನೋಡಿ, ಲೂಪ್ ಹೋಲ್ ಇತ್ತೋ ಇಲ್ವೋ ಏನೇ ಆದ್ರೂ ನಾವು ಆ ರೀತಿಯಾಗಿ ದಲಿತರ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡೋದಾಗ್ಬೋದು, ಬಳಸ್ಕೊಳ್ಳೋದಾಗ್ಬೋದು ಮಾಡಿಲ್ವಲ್ಲ. ₹1,00,00,000 ಬಳಕೆ ಮಾಡಲಿಲ್ಲ. ನಾನು ಹೇಳೋದು ಡೈವರ್ಟ್ ಮಾಡಿ ಬೇರೆ ಕಡೆ ಬಳಸ್ಕೊಳ್ಳೋದು ಹೆಂಗೆ ಅಂದ್ರೆ, ಎಲ್ರಿಗೂ ಕೂಡ ದಲಿತರ ಮೇಲೆ ಬಹಳ ಪ್ರೀತಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ವೋಟ್ ಬ್ಯಾಂಕ್ನ ಕಾರಣಕ್ಕೆ ಪ್ರೀತಿ ಬರುತ್ತೆ ಹೊರತು ಅದ್ರ ಹೊರತಾಗಿ ಏನು ಬರುತ್ತೆ ಇಲ್ಲ. ನಾನು ಹೇಳ್ತಾ ಇರೋದು, ಆ ಹಣ ನಮ್ಮ ಅಧಿಕಾರವನ್ನ ಎಲ್ಲರೂ ಡೈವರ್ಟ್ ಆಯ್ತಾ ಇಲ್ಲ, ಅಥವಾ ಎಲ್ಲ ಮಿಸ್ಯೂಸ್ ಆಯ್ತಾ, ಕೇಳಿಸ್ಕೊಳ್ಳಿ, ಮಿಸ್ಯೂಸ್ ಆಯ್ತಾ ಇಲ್ಲ. ಈಗ ಅದರಲ್ಲಿ ಬಳಕೆ ಆಗದೆ ಹೋದ್ರೆ ಏನಾಗುತ್ತೆ ಗೊತ್ತಾ, 2ನೇ ವರ್ಷಕ್ಕೆ ಕೂಡ ಬಳಕೆ ಆಗಲ್ಲ, ವಾಪಸ್ ಮತ್ತೆ ಬರುತ್ತೆ ಸರ್ಕಾರಕ್ಕೆ. ಇನ್ನು ಮುಗಿದಿಲ್ಲ. ನಾನು ಹೇಳೋದು ದಲಿತರ ವಿಚಾರದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವತ್ತು ಪತ್ರಿಕಾಗೋಷ್ಠಿ ಮಾಡ್ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕೈಯಲ್ಲಿ ಇಟ್ಕೊಂಡು ಜೈ ಸಂವಿಧಾನ ಅಂತೆಲ್ಲ ಹೇಳ್ತಾರಲ್ಲ, ಎಲ್ಲಿ ಇವತ್ತಾಗ ರಾಹುಲ್ ಗಾಂಧಿ ಪ್ರಶ್ನೆ ಇರುವಂತದ್ದು. ಮಾತಾಡ್ಲಿ, ಕೈಯಲ್ಲಿ ಇಟ್ಕೊಂಡು ರಾಜ್ಯ ಜನತೆ ನಾವು ದಲಿತರಿಗೆ ಒಂದ್ ನಿಮಿಷ. ಈಗ ದಲಿತರಿಗೆ ಅನ್ಯಾಯ ಮಾಡಿದವರು ಬಿಜೆಪಿಯವರು, ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳಿದವರು ಅವರು ಸಂವಿಧಾನ ಬದಲಿಸ್ತಾರೆ. ನೀವು ಸಂವಿಧಾನವನ್ನು ಇಟ್ಟುಕೊಂಡೇನೆ ಓಡಾಡ್ತಾ ಇರುವಂತವ್ರು ಮಾಡ್ತಾ ಇರೋದು ಏನು ಹಂಗಾದ್ರೆ?
ಇದು ದಲಿತರ ಉದ್ಧಾರ ಕಾರ್ಯನ ಇದು? ಇಲ್ಲ, ಒಂದೇನು ಗೊತ್ತಾ, ದಲಿತರಿಗೆ ಅವಮಾನ ಮಾಡ್ತಿದ್ದಾರೆ, ಅವ್ರಿಗೆ ಅಧಿಕಾರವನ್ನು ಕೊಡ್ತಾ ಇಲ್ಲ ಅಂತ ನಿನ್ನೆ ಇವ್ರ ಪಕ್ಷದ ಸಂಸದರು ಹೇಳಿದ್ದಾರೆ. ರಮೇಶ್ ಜಿಗಜಿಣಗಿ ಅವರು, ಗೂಳಿಹಟ್ಟಿ ಶೇಖರ್ ಅವರು ನಮಗೆ ಅನ್ಟಚಬಲ್ಸ್ ಥರ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೊಂದಿ ಮೆಸೇಜ್ ಅನ್ನ ಅವರು ಹಂಗ ಮಾಡ್ತಾ ಅಂತ ಅವ್ರು ಹೇಳ್ಕೊಳ್ತಾರೆ. ಏನ್ ಮಾಡ್ತೀರಿ ಅಂತ ನಮ್ಮ ಪಕ್ಷದಲ್ಲಿ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ದ್ರೌಪದಿ ಮುರ್ಮು ಅವ್ರ ಪಕ್ಷದವರು ಅವರ ಪಕ್ಷದ ಬಗ್ಗೆ ಹೇಳ್ಕೊಳ್ಳಿ. ನೀವೇನ್ ಮಾಡ್ತಾ ಇದ್ರಿ? ಅವ್ರ ಪಕ್ಷದಲ್ಲಿ ಆಗಿರುವಂತ ಮಾತಾಡ್ಕೊಳ್ಳಿ. ನೀವೇನ್ ಮಾಡ್ತಾ ಇದ್ರಿ? ದ್ರೌಪದಿ ಮುರ್ಮು ಅವ್ರನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಅದೆಲ್ಲ ಶುಭ ಕಾರ್ಯಗಳಿಗೆ ₹187 ಕೋಟಿ. ಅದಂದ್ರೆ ದಲಿತರಿಗೆ ಸಿಗಬೇಕಾಗಿದ್ದಲ್ವಾ? ST ಗಳಿಗೆ ಸಿಗಬೇಕಾಗಿದ್ದ ಹಣ ಅಲ್ವಾ? ಆ ಹಣವನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸಿಕೊಂಡಿರುವಂತದ್ದು. ಈ ತರ ಕಾಂಟ್ರಾಕ್ಟ್ ಅಲ್ಲಿ ಹಣವನ್ನ ದಲಿತರಿಗೆ ಮೀಸಲಿಡಬೇಕು ಅಂತ ಫಸ್ಟ್ ಕಾನೂನನ್ನ ತಂದಿದೆ ಸಿದ್ದರಾಮಯ್ಯ ಅವರು. ಯಾರು ನುಂಗ್ ನೀರು ಕುಡಿತಾರೆ? ನೀವು ನುಂಗ್ ನೀರು ಕುಡಿದಿದ್ದು ನಿಮ್ ಸರ್ಕಾರದಲ್ಲಿ ಏನು ಮಾಡ್ಲೇ ಇಲ್ವಲ್ಲ? ಸರ್ಕಾರದಲ್ಲಿ ಏನು ಮಾಡ್ಲೇ ಇಲ್ವಲ್ಲ? ಯಾರಿಗೆ ಯಾವ ದಲಿತರಿಗೆ ಅವಕಾಶ ಕಂಟ್ರಾಕ್ಟ್ ಅಲ್ಲಿ ದಲಿತರಿಗೆ ಅವಕಾಶ ಕೊಡ್ಲಿಲ್ಲ. ಕಂಟ್ರಾಕ್ಟ್ ಅಲ್ಲಿ ಮೀಸಲಾತಿಯನ್ನ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಇವರ ಗೋವಿಂದ ಕಾರಜೋಳ ಅವರು ಕೊಟ್ರಿ, ನೀವು ಮೀಸಲಾತಿ ಕೊಟ್ಟ ನಂತರ ಈಗ ಏನ್ ಮಾಡ್ತಾ ಇದ್ರಿ? 14,000 ಕೋಟಿ ರೂಪಾಯಿ ಕೇವಲ ಅವ್ರಿಗೆ ಮಾತ್ರ. 14,000 ಕೋಟಿನ ಬೇರೆ ಇದಕ್ಕೆ ವೆಚ್ಚ ಮಾಡ್ತಾ ಇಲ್ಲ. ಗ್ಯಾರಂಟಿ ಜನ ಕಲ್ಯಾಣಕ್ಕೋಸ್ಕರನೇ ಮಾಡ್ತಾ ಇರೋದು. ನಾವು ಕೇಳ್ತಾ ಇರೋದೇನು, ನಮ್ಮ ಉಳಿದ ಸಮುದಾಯಗಳಿಗೆ ಅದೇ 14,000 ಕೋಟಿ, 14,000 ಉಳಿದ ಸಮುದಾಯಗಳವರಿಗೆ ಆಗುತ್ತೆ. ಅದೇ ದಲಿತರಿಗೆ ಕೊಡುವಂತಹ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಮೀಸಲಿಟ್ಟ ಹಣವನ್ನೇ ಇಲ್ಲಿ ಕೊಡಬೇಕು. ಸಮಾಜ ಕಲ್ಯಾಣ ಯಾವ ರೀತಿಯಾದಂತಹ ಸಮಾಜ ಕಲ್ಯಾಣ ಇಲಾಖೆಯಿಂದ ದಲಿತ ವಿದ್ಯಾರ್ಥಿಗಳಿಗೆ 32,000 ಕೋಟಿ ಮೀಸಲಿಡಲಾಗಿದೆ. SCP TSP ಇದರಿಂದ ನಿಧಿಯಿಂದ ಏನಾಗುತ್ತೆ, ಇವರ ಯೋಜನೆಗಳಿಗೆ ಮತ್ತು ಸ್ಥಳೀಯವಾಗಿ ಕಾಂಕ್ರೀಟ್ CC ರಸ್ತೆ ಹಾಕೋದು, ಈ ಥರದ್ದು ಯೋಜನೆಗಳಿಗೆ ಕಾಂಟ್ರಾಕ್ಟ್ ಕೆಲಸಗಳಿಗೆ ಕೊಡುವಂಥ ಹಣ ಈಗ ಎಲ್ರಿಗೂ ಜನ ಕಲ್ಯಾಣಕ್ಕೆ ಅಂತಾನೆ ಕೊಡ್ತಾ ಇರೋದಲ್ಲ. ಇದೇನು 14,000 ಕೋಟಿಯನ್ನ ಬೇರೆ ಯಾರಿಗೂ ಏನು ಕೊಡ್ತಾ ಇಲ್ಲ. ಶಿವಶಂಕರ್, ಎಷ್ಟು ಮಟ್ಟಿಗೆ ಕಾಂಗ್ರೆಸ್ನ ಜನಕಲ್ಯಾಣ ಯೋಜನೆಯ ಈ ರೀತಿಯಾದಂತಹ ಯೋಚನೆ ಸರಿಯಾಗಿರುವಂತದ್ದು ಅಂತೇಳಿ? ಅದು ಡಿಫ್ರೆಂಟ್ ಟಾಪಿಕ್. ಅದನ್ನ ಸರಿಯಾದ ರೀತಿಯಲ್ಲಿ ಸ್ಕ್ರೂಟನೈಸ್ ಮಾಡಬೇಕಾಗತ್ತೆ. ಒಂದು ನಿಜ ಹರಿಪ್ರಸಾದ್, ಟೆಕ್ನಿಕಲಿ ಈಗ SC ಸಬ್ಪ್ಲಾನ್ ಮತ್ತೆ ST ಸಬ್ಪ್ಲಾನ್ ಇದೆಯಲ್ಲ, ಸಬ್ಪ್ಲಾನ್ ಅಂದ್ರೆ ಅದೊಂದು ಪ್ರತ್ಯೇಕ ಬಜೆಟ್. ಈಗ SC ST ಅಂದ್ರೆ ದಲಿತ ಸಮುದಾಯಕ್ಕೆ ಅಂತ ಇಟ್ಟಂತಹ ಒಂದು ಸಪರೇಟ್ ಆದಂತ ಬಜೆಟ್, ಅದು ಇಷ್ಟು 1,000 ಕೋಟಿ ಅಂತ. ಅದನ್ನ ಎಲ್ಲಾ ರೀತಿನಲ್ಲೂ ಉಪಯೋಗಿಸಬಹುದು. ಅದು ಫಾರ್ ಎಕ್ಸಾಂಪಲ್ ವೆಲ್ಫೇರ್ ಸ್ಕೀಮ್ಸ್ ಬರುತ್ತೆ. ಆ ವೆಲ್ಫೇರ್ ಸ್ಕೀಮ್ಸ್ ಅಲ್ಲಿ ಇವತ್ತು ಇವರು HM ರೇವಣ್ಣ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ CM ಅವರು ಕೊಟ್ಟಿದ್ದಾರೆ. ಅದರಲ್ಲೇನು ಅದು ದೋಷ ಇಲ್ಲ. ಏನಂತಂದ್ರೆ ಈಗ SC ಸಬ್ಪ್ಲಾನ್ ST ಸಬ್ಪ್ಲಾನ್ ಅಂತ ಬಂದಾಗ ಆ ST ಗಳಿಗೆ ಸಂಬಂಧಪಟ್ಟ ಎಲ್ಲಾ ಖರ್ಚುಗಳು ಅಲ್ಲಿಂದ ಹೋಗುತ್ತದು. ಅದು ಇನ್ನೊಂದು ಬಜೆಟ್ ಒಳಗಡೆ ಬಜೆಟ್ ಇದ್ದ ಹಾಗೆ. ಹಾಗಾಗಿ ಈಗ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಅವ್ರು ಸರಿಯಾಗಿ ಗುರುತಿಸಿ, ಇಲ್ಲಿ ಇದು ಇಷ್ಟು ಜನ ದಲಿತರಿವರು, ಆ ದಲಿತರಿಗೆ ಇಷ್ಟು ಅನ್ನಭಾಗ್ಯದ ಇದು ಹಣ ಈ ದುಡ್ಡಿಂದ ನಾವು ತಗೊಂಡು ಕೊಟ್ಟಿದ್ದೀವಿ ಅನ್ನೋದಾದ್ರೆ ಅದು ಕರೆಕ್ಟ್. ಆದರೆ ಅದು ಸಾರ್ವಜನಿಕರಿಗೆ ಕರೆಕ್ಟ್ ಆಗಿ ಅರ್ಥ ಆಗೋ ಹಾಗೆ ಟ್ರಾನ್ಸ್ಪರೆಂಟ್ ಆಗಿ ಹೇಳಬೇಕು. ನಮಗೇನಂತ ನೋಡಿ, ಈಗ 52,000 ಕೋಟಿ ಗ್ಯಾರಂಟಿ ಸ್ಕೀಮು ಇಟ್ಟಿರೋದು ನಾವು. ಈ 52,000 ಕೋಟಿನಲ್ಲಿ ದಲಿತರದ್ದು ಸಂಖ್ಯೆ ಇಷ್ಟಿದೆ ಅಂದ್ರೆ ಬೆನಿಫಿಷಿಯರಿ ಸಂಖ್ಯೆ. ಆ ಬೆನಿಫಿಷಿಯರಿ ಸಂಖ್ಯೆಯಲ್ಲಿ ದಲಿತರಿಗೆ ಅನ್ನಭಾಗ್ಯದಲ್ಲಿ ನಾವು ಇಷ್ಟು ಕೊಟ್ಟಿದ್ದೀವಿ, ಇಷ್ಟು ಖರ್ಚು ಮಾಡಿದ್ದೀವಿ, ಅದನ್ನ SPTP ನಲ್ಲಿ ತಗೊಂಡಿದ್ದೀವಿ. ಅದೇ ತರ ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ ಇಷ್ಟು ಜನ ದಲಿತ ಮಹಿಳೆಯರು ಬಂದಿದ್ದಾರೆ. ಆ ದಲಿತ ಮಹಿಳೆಯರಿಗೆ ಬಂದಂತ ಇದನ್ನ ಸಬ್ಪ್ಲಾನ್ ಅಲ್ಲಿ ತಗೊಂಡ್ ಬಂದಿದ್ದೀವಿ ಅನ್ನೋದು ಕ್ಲಿಯರ್ ಆಗಿ ನೀವು ಸದನಕ್ಕಾದ್ರೂ ಮುಂದೆ ಇಡಿ, ಅಥವಾ ಶ್ವೇತಪತ್ರ ಆದ್ರೂ ತಗೊಂಡ್ ಬನ್ನಿ, ಅಥವಾ ಸಾರ್ವಜನಿಕರಿಗಾದ್ರೂ. ನಿಜ ಶಿವಶಂಕರ್ ಅವರೇ, ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹಾಗೆ ತಮಗಿಬ್ರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದು ಇವತ್ತಿನ ಅಖಾಡ. ನಾಳೆ ಸಬ್ಜೆಕ್ಟ್ ಮೂಲಕ ನಿಮ್ಮ ಬಳಿಕ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.